ಮಂತ್ರ ಕುರಿತು ಈ ವಿಷಯ ಕುರಿತು ಅನುಭವ ನೀಡಬೇಕಾಗಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುಗಳಿಗೆ ವಸೂಲೀಶ ಕಡಲು ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಬಸವಣ್ಣನಯ್ಯ. ವೇದಿಕೆ ಮೇಲೆ ಉಪಸ್ಥಿತ ಇರತಕ್ಕಂಥ ಶತಸ್ಥಲ ಧ್ವಜಾರೋಹಣ ಮಾಡಿದ ಬಸವರಾಜ್ ಯಂಕಂಚಿಯವರು ಮೊದಲುಗೊಂಡು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶರಣರಿಗೂ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಮತ್ತು ಮುದ್ದು ಮಕ್ಕಳಿಗೆ ಶರಣಾರ್ಥಿಗಳು. ಮಕ್ಕಳು ತುಂಬ ಮುದ್ದಾಗಿ ಸರಿಯಾಗಿ ಕೂತಿದ್ದೀರಿ, ಒಳ್ಳೆಯ ಬೆಳವಣಿಗೆ, ಚೆನ್ನಾಗಿ ಕಲಿಸಿದಿರಿ ಅವರಿಗೆ. ಒಂದು ವಚನ ಗಾಯನದ ಮುಖಾಂತರ ಇವತ್ತಿನ ಚಿಂತನೆಯನ್ನು ಪ್ರಾರಂಭಿಸೋಣ. ಶ್ರೀ ಗುರು ಬಸವಲಿಂಗಾಯ. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವಣ್ಣನಲ್ಲಿ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ, ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವಣ್ಣನಲ್ಲಿ ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ, ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ. ಇಂತಿ ಮೂವರೊಬ್ಬರೊಂದ ಬಯಲ ಮಾಡಿದರಾಗಿ, ಇಂತಿ ಮೂವರೊಬ್ಬರೊಂದ ಬಯಲ ಮಾಡಿದರಾಗಿ, ಗವರೇಶ್ವರ ಲಿಂಗದಲ್ಲಿ, ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ನೋಡ. ವಿಶ್ವಗುರು ಬಸವಣ್ಣನವರು ನಮಗೆ ಅತ್ಯಂತ ವೈಜ್ಞಾನಿಕ ಧರ್ಮವನ್ನು ಕೊಟ್ಟಿದ್ದಾರೆ. ನನಗನ್ನಿಸಿ ಮಟ್ಟಿಗೆ ವಿಶ್ವದಲ್ಲಿ ಯಾವ ಧರ್ಮದಲ್ಲಿಯೂ ಇಂಥ ವೈಜ್ಞಾನಿಕ ಚಿಂತನೆಗಳಿಲ್ಲ. ಸ್ಪಷ್ಟವಾಗಿ ಹೇಳಬಲ್ಲೆ ಮತ್ತು ಯಾರಾದರೂ ಚರ್ಚಿಸಲು ಸಿದ್ಧರಿದ್ದರೆ ಚರ್ಚಿಸಲು ಬಲ್ಲೆ. ಅಂಥ ಒಂದು ವೈಜ್ಞಾನಿಕ ಧರ್ಮವನ್ನು ನಿಮ್ಮೆಲ್ಲರಿಗೂ ಕೊಟ್ಟರು. ಬಸವಣ್ಣನವರ ಧರ್ಮದ ಮೂಲ ತತ್ವಗಳು ಅಷ್ಟಾವರಣಗಳು, ಪಂಚಾಚಾರ್ಯಗಳು ಮತ್ತು ಷಡಸ್ಥಲಗಳು. ಅದಕ್ಕೆ ಮೂಲ ಮಂತ್ರನೇ ಅದ. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಡಸ್ಥಲವೇ ಆತ್ಮವಾಗಿರುವವರೇ ಲಿಂಗಾಯತ. ಈ ಇಡೀ ವಚನ ಸಾಹಿತ್ಯ ಎಲ್ಲವೂ ಈ ತತ್ವದ ಆಧಾರದ ಮೇಲೇ ಪ್ರತಿಯೊಂದು ವಚನಗಳು.
ಎಲ್ಲ 770 ಅಮರಗಂಗಳು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಎಲ್ಲವೂ ಬಸವಣ್ಣವರು ಮೊದಲುಗೊಂಡು ಎಲ್ಲ ಸತ್ಯಕ್ಕರವರೆಗೂ ಎಲ್ಲ ವಚನ ಸಾಹಿತ್ಯ ಈ ಷಟಸ್ಥಲ ಪಂಚಾಚಾರ ಅಷ್ಟಾವರಣಗಳ ಮೇಲೆ ಇದೆ. ಈ ಅಷ್ಟಾವರಣಗಳ ಚಿಂತನೆಯ ನಾವು ಮಾಡಬೇಕಾಗಿದೆ, ಸರಿಯಾಗಿ ತಿಳ್ಕೊಬೇಕಾಗಿದೆ. ಅಷ್ಟಾವರಣಗಳು ಏನು, ಪಂಚಾಚಾರಗಳೇನು, ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಇವು ಮೂಲ ತತ್ವಗಳು ತಿಳ್ಕೊಂಡಾಗ ಮಾತ್ರ ಈ ಬಸವ ಧರ್ಮ ನಮ್ಗೆ ಅರ್ಥ ಆಗ್ತದೆ. ನಾನು ಒಂದು ವಚನವನ್ನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೆ. ಅಷ್ಟಾವರಣ ಅಂದರೆ ನನಗೆ ಕೊಟ್ಟಿದ್ದ ವಿಷಯಗಳು ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ. ಅದನ್ನು ಇಷ್ಟು ಅಷ್ಟಾವರಣಗಳನ್ನು ಒಂದು ಅರ್ಧ ಗಂಟೆಯಲ್ಲೇ ತಮ್ಮನ್ನು ಒಂದು ವಚನದ ಮುಖಾಂತರ ತಿಳಿಸಿದೆ. ಬೇರೆ ಬೇರೆ ಭಾಳಷ್ಟು ವಚನಗಳು ತೊಗೊಂಡ್ರೆ ಸುದೀರ್ಘವಾದ ವಿಮರ್ಶೆ ಆಗ್ತದೆ ಮತ್ತು ಚರ್ಚೆ ಆಗ್ತದೆ. ಒಂದು ಕಡಿಕೋಳ ಮಡಿವಾಳಪ್ಪರ ವಚನ ಅದ, ಇಡೀ ಅಷ್ಟಾವರಣಗಳ ಮೇಲೆ ಈ ಒಂದು ವಚನ ಕಡಿಕೋಳ ಮಡಿವಾಳಪ್ಪರು. ಭೂಮಿ, ಜಲ, ಅಗ್ನಿ, ಗಾಳಿ, ಆಕಾಶ ಇವು ಮೊದಲಾದ ಪಂಚಕದಿಂದ ಉದಿಸಿದುದೇ ಬ್ರಹ್ಮಾಂಡವೆನಿಸಿತ್ತು. ಅದರ ಸೂತ್ರವಿಡಿದು ಬಂದದ್ದೇ ಪಿಂಡಾಂಡವೆನಿಸಿತ್ತು. ರವಿ, ಚಂದ್ರ, ಆತ್ಮದಿ ಅಂಗವೆನಿಸಿತ್ತು. ಪಿಂಡಾಂಡದಿ ತೋರುವ ಕಾಯವೇ ಗುರುವಾಗಿ, ಪ್ರಾಣವೇ ಲಿಂಗವಾಗಿ, ಜ್ಞಾನವೇ ಜಂಗಮವಾಗಿ, ಮುಂದೆ ಕಾಯದೊಳು ಕಾಂಬ ಅರಿವಿನ ಬೆಳಗ್ಗೆ ವಿಭೂತಿ, ಅರಿವಿನ ಕರಣವೇ ಪಾದೋದಕ, ಅರಿವಿನ ಆನಂದವೇ ಪ್ರಸಾದ, ಅರಿವಿನ ಕೃಪೆಯೇ ರುದ್ರಾಕ್ಷಿ, ಅರಿವು ತಾನೇ ಆಗು ಮೆರೆದುದೇ ಮಂತ್ರ. ಇಂತು ಪಿಂಡಾಂಡ ಪಂಚಕ ಅಷ್ಟತನು ಒಳಗೊಂಡು ಕಾಮುದೊಂದೀ ಪರಿಯ ಅಷ್ಟಾವರಣವಾದ ಶ್ರೇಷ್ಠ ಗುರುವೇ ನಿರುಪಮ ನಿರಾಳ ಮಹತ್ಪ್ರಭು ಮಹಂತಯು. ಬಹಳ ಮಹತ್ವದ ವಚನ ಅದ ರೀ ಮಡಿವಾಳಪ್ಪರು. ಎಲ್ಲ ಶರಣರ ವಚನಗಳಲ್ಲಿಯೂ ಅಷ್ಟಾವರಣ ಬಗ್ಗೆ ತುಂಬ ಸರಳವಾಗಿ ಮತ್ತು ಮಾರ್ಮಿಕವಾಗಿಯೇ ತಿಳಿಸಿದ್ದಾರೆ. ಎಲ್ಲ ಬಸವಾದಿ ಶರಣರು, ಬಸವಾದಿ ನಂತರ ಶರಣರಲ್ಲಿ ಬರ್ತಾರೆ ಮಡಿವಾಳಪ್ಪನವರು. ಈ ಪಂಚಮಹಾಭೂತಗಳಿಂದ ಮತ್ತು ಸೂರ್ಯ, ಚಂದ್ರ, ಆತ್ಮ ಇವು ಅಷ್ಟತನುಗಳು ಅಂತಾರೆ. ಅಂದರೆ 8 ಥರದ ನಮ್ಮ ಶರೀರದಲ್ಲಿ ವಿಭಜನೆ ಮಾಡ್ತಾರೆ ಶರಣರು. ಈ ನಮ್ಮ ಶರೀರ ಪಂಚಮಹಾಭೂತಗಳಿಂದ ಆಗಿದ್ದದ ರೀ ಶರೀರ. ಅದರಲ್ಲಿ ಅಷ್ಟತನುಗಳು ಅಂತ ಅಂದರೆ ಪಂಚಮಹಾಭೂತಗಳು ಜಲ, ಭೂಮಿ, ಅಗ್ನಿ, ಆಕಾಶ ಮತ್ತು ವಾಯು ಇವುಗಳನ್ನು ಒಳಗೊಂಡಿದ್ದೇ ಬ್ರಹ್ಮಾಂಡ. ಇವುಗಳನ್ನು ಒಳಗೊಂಡಿದ್ದೇ ಬ್ರಹ್ಮಾಂಡ. ಇದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿಯನ್ನು ಸೇರಿಸಿ, ಆತ್ಮವನ್ನು ಸೇರಿಸಿ, ರವಿ, ಚಂದ್ರ ಅಂದರೆ ಸೂರ್ಯ ಮತ್ತು ಚಂದ್ರ ಮತ್ತು ಆತ್ಮ ಇವೆಲ್ಲ ಸೇರಿದ ಒಂದು ಬ್ರಹ್ಮಾಂಡ ಆಗ್ತದೆ, ಒಂದು ವ್ಯವಸ್ಥಿತವಾದ ಬ್ರಹ್ಮಾಂಡ ಆಗ್ತದೆ. ಈ ಬ್ರಹ್ಮಾಂಡವದರ ಸೂತ್ರವಿಡದೆ ನಮ್ಮ ಶರೀರ. ಈ ಶರೀರ ಇದೇ ಜಲ, ಭೂಮಿ ಅಂದರೆ ಮಣ್ಣು, ಜಲ, ಅಗ್ನಿ, ಆಕಾಶ ಮತ್ತು ವಾಯುವಿನಿಂದ ಈ ಶರೀರ ಉತ್ಪತ್ತಿಯಾಗಿದೆ. ಈ ಶರೀರದಾಗ ಇನ್ನೇನವ ರೀ ಅಂತಃಕರಣಗಳು, ಚಿತ್ತ, ಮನ, ಬುದ್ಧಿ, ಅಹಂಕಾರಗಳು ಮತ್ತು ಆತ್ಮದ ಇವೆಲ್ಲ ಸೇರಿರೋ ಶರೀರ. ಇದೊಂದು ಶರೀರ ನಿರ್ಮಾಣ ಈ ಸೃಷ್ಟಿ ಮಾಡಿದೆ. ಯಥಾ ಹೆಂಗೆ ಬ್ರಹ್ಮಾಂಡದ ಹಾಗೆ ಶರೀರ. ಅದರ ಸೂತ್ರ ಹಿಡಿದು ಬಂದಿದ್ದೇ ಶರೀರದ. ಇದರಲ್ಲಿರ್ತಕ್ಕಂಥವೇ ಅಷ್ಟಾವರಣಗಳಂತ ಶರಣ ಹೇಳ್ತಾರೆ. ಅಂದರೆ ಇವು ಅಂತರಂಗದ ಅಷ್ಟಾವರಣ. ಇವರು ಮಡಿವಾಳಪ್ಪರವ್ರು ಹೇಳಿದ ಪ್ರಕಾರ ನಮ್ಮ ಕಾಯ ಅಂದರೆ ಶರೀರ, ಇದೇ ಗುರು. ನಮ್ಮಲ್ಲಿ ಒಳಗಿರ್ತಕ್ಕಂಥ ಪ್ರಾಣ ಏನದ, ಈ ಶರೀರವನ್ನು ನಡೆಸ್ತಕ್ಕಂಥ ಪ್ರಾಣ ಏನದ ರೀ, ಅದು ಲಿಂಗ. ಬರೇ ಪ್ರಾಣ ಮತ್ತು ಶರೀರ ಆದ್ರೆ ಅಷ್ಟೇ ಬದುಕು ನಡೆಯಲ್ಲ ರೀ. ಅದಕ್ಕೆ ಜ್ಞಾನವೂ ಭಾಳ ಇಂಪಾರ್ಟೆಂಟ್. ಆ ಜ್ಞಾನವೇ ಜಂಗಮ. ಇವು ಗುರುಲಿಂಗ ಜಂಗಮಗಳು, ಅಂತರಂಗದ ಅಷ್ಟಾವರಣಗಳಿವೆ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಈ 3 ಇರೇ ಇರ್ತವೆ, ಪ್ರತಿಯೊಂದು. ಅದರಿಂದೇ ಪಿಂಡಾಂಡ ಬಂದದ್ದು. ಶರಣರು ಭಾಳ ಚಂದ ಗುರುತಿಸ್ತಾರೆ. ಅಂಡಜ, ಪಿಂಡಜ, ಶ್ವೇದಜ, ಜರಾಯುಜ ಅಂಥೇಳಿ 4 ಥರದ ಜೀವರಾಶಿಗಳು 84 ಲಕ್ಷ ಅವ ಅಂತಾರೆ. ವಿಂಗಡಣೆ ಮಾಡ್ತಾರೆ ನಾವು. ಅಂಡಜ ಅಂದ್ರೆ ತತ್ತಿಲಿಂದ ಹುಟ್ಟಂಥ ಜೀವಿಗಳು,
ಪಿಂಡಜ ಅಂದ್ರೆ ಗರ್ಭಧಾರಣೆಯಿಂದ ಹುಟ್ಟಂಥ ಜೀವಿಗಳು, ಸ್ವೇದಜ ಅಂದ್ರೆ ನೀರಿನಲ್ಲಿ ಹುಟ್ಟತಕ್ಕಂಥ ಜೀವಿಗಳು, ಜರಾಯುಜ ಅಂದ್ರೆ ಈಗ ಸಸಿ ಮಣ್ಣಿಲಿಂದ ಏನು ಸಸಿಗಳು ಹೇಳ್ತು ಗಿಡ ಬಳ್ಳಿಗಳು ಇವೆಲ್ಲ ಎಲ್ಲವೂ 21 ಲಕ್ಷ ಅವ ಅಂತ ಶರಣರು ಆಗಿನ ಕಾಲನೇ ಗುರುತಿಸಿದ. ಅಂದರೆ ಒಟ್ಟು 84 ಲಕ್ಷ ಜೀವರಾಶಿಗಳು ಅಂದರೆ ಎಲ್ಲ ಯೋನಿಗಳಲ್ಲಿ ಹುಟ್ಟಿರ್ತಕ್ಕಂಥ ಜೀವ ಕೊನೆಯದು ಮನುಷ್ಯ ಹುಡ್ತಾನ ಅಂತ ಅವರು ಅಧ್ಯಯನದ ಪ್ರಕಾರ. ಅದು ಇತ್ತೀಚಲಾಗಿ ಒಂದು ವೈಜ್ಞಾನಿಕ ಅನ್ವೇಷಣೆನೂ ಆಗ್ಯದ್ರಿ. 87 ಲಕ್ಷ ಪ್ರಭೇದಗಳು ಭೂಮಿ ಮೇಲೆ ಅವ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅಂದರೆ ಶರಣರು 900 ವರ್ಷದ ಹಿಂದೆಯೇ ಇಷ್ಟು ಜೀವಗಳವ ಅಂತ ಹೇಳಿ. ಅಂದರೆ ಪ್ರತಿಯೊಂದು ಜೀವಿಗೂ ಈ ಮಣ್ಣ, ನೀರ, ಗಾಳಿ, ಬೆಂಕಿ, ವಾಯು ಬೇಕೇ, ಆಕಾಶ ಬೇಕೇ, ಇವು 5 ತತ್ವಗಳು ಬೇಕೇ. ಎಲ್ಲ ಜೀವಿಗಳು ಕೂಡ ಅದರಲ್ಲಿ ಮನುಷ್ಯ ಹಿಡ್ಕೊಂಡು ಪ್ರತಿಯೊಂದು ಜೀವಿಗಳು ಈ 5 ಪಂಚಮಹಾಭೂತಲಿಂದೇ ಹುಟ್ಟಿದ್ದವು. ಮತ್ತು ಪ್ರತಿಯೊಂದಕ್ಕೂ ಪ್ರಾಣದ, ಪ್ರತಿಯೊಂದು ಜೀವಿಗೂ ಪ್ರಾಣದ, ಮತ್ತು ಪ್ರತಿಯೊಂದು ಜೀವಿಗೂ ಜ್ಞಾನ ಎಷ್ಟದ, ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟ. ಈ 3 ತತ್ವಗಳು ಪ್ರತಿಯೊಂದು ಜೀವಿಗಳ ಬಳಿ ಇರ್ತವೆ ಶರಣರ ಪ್ರಕಾರ. ಅದರ ಮನುಷ್ಯನಿಗೆ ಇದಕ್ಕೆ ಬಿಟ್ಟು ಬೇರೆ ಅಂದ್ರೆ ಬರೀ ಜೀವನಕ್ಕಷ್ಟು ಬೇಕ್ರಿ ಇದು ಜ್ಞಾನ ಬೇಕು. ಇವೆಲ್ಲ ಜೀವಿಗಳು ಅವು ಸಂತಾನೋತ್ಪತ್ತಿ ಮಾಡ್ತಾವೆ, ಅವು ಕೆಲಸ ದಿನನಿತ್ಯ ದುಡಿತಾವೆ, ದಿನನಿತ್ಯ ಆಹಾರಕ್ಕೆ ಹುಡುಕಾಡ್ಕೊತ ಹೋಗ್ತಾವೆ, ಅವು ಚೆಂದಾಗಿ ಚಕ್ಕಂದ ಆಡ್ತಾವೆ, ಆಟ ಆಡ್ತಾವೆ, ಕಲಿತಾವೆ, ಬೆರಿತಾವೆ, ಸಾಮೂಹಿಕವಾಗಿ ಎಲ್ಲ ಸೇರ್ತಾವೆ. ಇದು ಪ್ರತಿಯೊಂದು ಜೀವಿಗಳಲ್ಲಿಯೂ ಇದು ಆಟ. ಮನುಷ್ಯನಿಗಿರೋದು ಎಕ್ಸ್ಟ್ರಾ ಅರಿವು. ಇದಕ್ಕೆ ಬಸವಣ್ಣವ್ರು ಒಂದು ಇದಕ್ಕೆ ಸಿಮಿಲಾರಿಟಿ ಒಂದು ಬಸವಣ್ಣವ್ರ ವಚನ. ತನು ಬಿಡಿದಿಯುವುದು ಪ್ರಕೃತಿ ಬಿಡಿದಿಯುವುದು ಜ್ಞಾನ ಬಿಡಿದಿಯುವುದು ಅರಿವು. ಈ ಶರೀರ ಪ್ರಕೃತಿಲಿಂದದ, ಪ್ರಕೃತಿಗೇನು ಹಿಡಿದ ಪ್ರಾಣ ಹಿಡಿ, ಆ ಪ್ರಕೃತಿಯಿಂದ ತಯಾರಾಗಿರ್ತಕ್ಕಂಥ ಶರೀರಕ್ಕೆ ಪ್ರಾಣ ಹಿಡಿದ, ಪ್ರಾಣಕ್ಕೇನು ಹಿಡಿದ ಜ್ಞಾನ ಹಿಡಿದ, ಜ್ಞಾನಕ್ಕೇನು ಹಿಡಿದ ಅರಿವು ಹಿಡಿದ. ಈ ಅರಿವಿನ ಬೆಳಗ್ಗೆ ವಿಭೂತಿ. ಅರಿವಿನ ಬೆಳಗ್ಗೆ ಏನದ, ನಮಗೇನು ಅರಿವು ಅಂತ ಅದರ ಎಕ್ಸ್ಟ್ರಾ ಅದಾವ. ಹೆಂಗದ ಅಂದ್ರೆ ನಮಗೆ ಅರಿವು ಇತ್ತು ಅಂದ್ರೆ ನಾವು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನೋ ಒಂದು 10,000 ಒಂದು ಬಂಡಲ್ ಬಿದ್ದು ಅಂತ ಇಟ್ಕೊಳ್ಳಿ. ಮನಸ್ಸು ಏನು ಹೇಳ್ತದ, ಬುದ್ಧಿ ಏನು ಹೇಳ್ತದ, ಅದು ತೊಗೊಂಡು ನಿನ್ನ ಕೆಲ್ಸಕ್ಕೆ ಬರ್ತದೆ ಅಂತ ಹೇಳ್ತದೆ. ಅದ್ರ ನಿಜವಾಗಿ ಅರಿವಿತ್ತಂದ್ರೆ ಬೇಡ, ಅದು ನಿಂದಲ್ಲ, ನೀ ದುಡ್ದಿದ್ದಲ್ಲ, ನೀ ಮುಟ್ಟಬೇಡ ಅದಕ್ಕೆ ಅಂತ ಅರಿವು ಹೇಳ್ತದೆ. ಅರಿವಿನ ಮಾತು ಕೇಳಿದ್ರೆ, ಅರಿವಿನಂಗೆ ಹೋದ್ರೆ ನಾವು ನಮ್ಮ ಜೀವನ ಸುಂದರ. ಅದೇ ವಿಭೂತಿಯ ಇಲ್ಲಿ ಮಡಿವಾಳಪ್ಪರ ವಚನ ಪ್ರಕಾರ. ಮತ್ತು ವಿಭೂತಿ ಬಗ್ಗೆ ಬೇಕಾದಷ್ಟು ಶರಣರು ಭಾಳಷ್ಟು ಹೇಳಿದ್ದಾರೆ. ಚನ್ನಬಸವಣ್ಣವ್ರು ಹೇಳ್ತಾರೆ, ವಿಭೂತಿಯೇ ನನ್ನ ಕುಲದೈವ, ವಿಭೂತಿಯೇ ನನ್ನ ಮನೆ ದೈವ, ಎಲ್ಲವೂ ವಿಭೂತಿಯೇ ನನಗೆ ಆಧಾರ ಅಂತ ಚನ್ನಬಸವಣ್ಣವ್ರ ವಚನದಲ್ಲಿ ಹೇಳಿದ್ದಾರೆ. ಅಮ್ಮಿಗೆ ರಾಯಮ್ಮನವರು ಹೇಳ್ತಾರೆ ಎಲ್ಲ, ನನಗೆ ನಾನೇ ಗುರು, ನನಗೆ ನಾನೇ ಲಿಂಗ, ನನಗೆ ನಾನೇ ಜಂಗಮ, ನನಗೆ ನಾನೇ ವಿಭೂತಿ ಅಂತ ಅಮ್ಮಿಗೆ ರಾಯಮ್ಮನವ್ರ ವಚನದಲ್ಲೂ ಬರ್ತವೆ. ಬೇಕಾದಷ್ಟು ಶರಣರಲ್ಲಿ ವಚನಗಳು ಬರ್ತವೆ. ಇದು ಎಲ್ಲ ನಾವೇ ಸಾಧಿಸ್ಬೇಕು. ಇದು ಹೊರಗಿಲ್ಲಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಭೂತಿ ಅನ್ನೋದೇನಂದರೆ ಇವು ಮತ್ತು ಬಹಿರಂಗ. ಈಗ ನಾವೇನು ಹಚ್ಕೋತೀವಿ, ಇದು ಬಹಿರಂಗ. ಇದಕ್ಕೆ ಬಹಿರಂಗದ ಅಷ್ಟಾವರಣಗಳು ಮತ್ತು ಅಂತರಂಗದ ಅಷ್ಟಾವರಣಗಳು ಅಂತ 2 ರೀತಿ ವಿಂಗಡಣೆ ಮಾಡ್ತಾರೆ. ಅಂದರೆ ನಮ್ಮ ಬಹಿರಂಗಕ್ಕೂ ಗೊತ್ತಾಗಬೇಕಲ್ಲ. ಈಗ ಮದುವೆ ಆಗ್ಯದ ಹೆಣ್ಮಕ್ಳಿಗೆ ಅಂದ್ರೆ ತಾಳಿ ಅದಂದ್ರೆ ಹೌದಪ್ಪ ಅವ್ರ ಮದುವೆ ಆಗ್ಯದ, ಒಂದು ಬಹಿರಂಗದ ಚಿಹ್ನೆ. ಹಾಗೆ ಬಹಿರಂಗದ ಅಷ್ಟಾವರಣದ ವಿಭೂತಿ ಒಂದು. ಅಂದ್ರೆ ನಾವು ವಿಭೂತಿಯನ್ನು ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅಹಂಕಾರಗಳನ್ನು, ಎಲ್ಲ ಅವ್ಯಚಾರಗಳೇನಿರ್ತಾವೆ, ದುಷ್ಟ ವಿಚಾರಗಳೇನಿರ್ತಾವೆ, ಅವೆಲ್ಲ ಅಳ್ಕೊಂಡಿನಿ, ಎಲ್ಲ ಅಳಿಸಿನಿ, ಅದಕ್ಕೆ ನಾವು ವಿಭೂತಿ ಹಚ್ತೀನಿ ಅಂದಂಗ್ರೆ ಅದು ಟ್ರೇಡ್ ಮಾರ್ಕ್. ಅದು ನಾವು ವಿಭೂತಿ ಹಚ್ಕೋತೇವೆ ಅಂದ್ರೆ ನಾವೆಲ್ಲ ನಮ್ಮಲ್ಲಿ ಏನೂ ಇಲ್ಲ, ದುಷ್ಟತೆ ಇಲ್ಲ. ನಾವು ಸಾದಾ ಸರಳ ವ್ಯಕ್ತಿ ಇದ್ದೆವು. ನಾವೆಲ್ಲ ಶರಣ ತತ್ವ ಸಿದ್ಧಾಂತ ಮೇಲೆ ಇದ್ದೆವು. ಅದಕ್ಕೆ ನಾವು ವಿಭೂತಿ ಹಚ್ತೀನಿ ಅಂತ ಅದು ಟ್ರೇಡ್ ಮಾರ್ಕ್. ವಿಭೂತಿ ಹಚ್ಚೀನಿ ಅಂದ್ರೆ ನನ್ನ ಒಳಗೆಲ್ಲ ತೊಳ್ಕೊಂಡಿನಿ ಅನ್ನಂಗೆ ಅದು ಟ್ರೇಡ್ ಮಾರ್ಕ್. ಹಾಗೆ ಈ ರುದ್ರಾಕ್ಷಿನೂ ಹಂಗೆ ರೀ.
ರುದ್ರಾಕ್ಷಿದು ಏನು ಮಹತ್ವದಂದ್ರೆ ನಮ್ಮ ಅರಿವಿನಿಂದ ಏನು ನಮ್ಮ ಕರಣಗಳೇನು ಅವರೇ ಅಂದರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತಃಕರಣಗಳು, ಕರಣಗಳಂತ ಅವು ಶುದ್ಧ ಆಗ್ತವೆ. ಅವು ಶುದ್ಧ ಆಗಿದ್ದು ಹೊರಗಿಂದ ಬಹಿರಂಗ ಅಷ್ಟವರ್ಣ ರುದ್ರಾಕ್ಷಿ. ಈ ಥರ ರುದ್ರಾಕ್ಷಿ ಅಂದ್ರೆ ಮಂತ್ರ ಅಂದರೆ ಏನದ? ಮಡಳಪ್ಪರ ವಚನದ ಪ್ರಕಾರ ಮಂತ್ರ ಅಂದರೆ ಏನು? ಮಂತ್ರ ತಾನೇ ಆಗೋದು, ಪರಮಾತ್ಮನೇ ಆಗೋದು. ಯಾವ ಮಂತ್ರದಿಂದ ನಾವು ಪರಮಾತ್ಮ ಆಗ್ತೀವೋ ಆ ಪರಮಾತ್ಮ ಆಗುವುದು ಮಂತ್ರ. ಅಂತರಂಗದ ಅಷ್ಟಾವರಣ. ಬಹಿರಂಗದ ಅಷ್ಟಾವರಣದಾಗ ನೀವು ಮಂತ್ರ ಯಾವುದನ್ನು ಈಗ ಶರಣ ಕೊಟ್ಟರೆ ಓಂ ನಮಃ ಶಿವಾಯ ಅನ್ಬೋದು, ಶ್ರೀ ಗುರು ಬಸವಲಿಂಗ ಅನ್ಬೋದು. ಒಟ್ಟು ನಿಮ್ಮ ಮನಸ್ಸಿಗೆ ಯಾವುದು ಅತ್ಯಂತ ಹಿತ ಅನ್ನಿಸ್ತದ, ನಿಮ್ಮ ಮನಸ್ಸು ಏಕಾಗ್ರತೆಗೆ ಬರಲಿಕ್ಕೆ ಯಾವ ಶಬ್ದ ಉಪಯೋಗ ಆಗ್ತದೆ ಅದೆಲ್ಲವೂ ಮಂತ್ರ. ಇದೇ ಮಂತ್ರ ಅನ್ಬೇಕಂತೇನಿಲ್ಲ. ನೀವು ಯಾವ ನಿಮ್ಮ ಮನಸ್ಸಿಗೆ ಒಟ್ಟು ನಿಮ್ಮ ಮನಸ್ಸಿಗೆ ಏಕಾಗ್ರತೆ ಬರಬೇಕು. ಏಕಾಗ್ರತೆ ಬಂದ ಮ್ಯಾಗ ಅದು ನಾವು ಶಿವನೇ ಆಗಿಬಿಟ್ಟಿರ್ತೇವೆ. ಅಂದ್ರೆ ತಾನೇ ಆಗೋದು. ತಾನೇ ಅಂದ್ರೇನು? ಆ ಮಹಾಘನ ಲಿಂಗವೇ ಆಗುವುದು ಮಂತ್ರ. ಇದು ಅಂತರಂಗದಲ್ಲಿ ಆಗೋದು. ನಾವು ಬರೀ ಎಷ್ಟೊತ್ತು ಜಪ ಮಾಡಿದ್ರೆ ಏನಂದ್ರೆ ಅಂತರಂಗದಾಗ ನಾವು ಪರಮಾತ್ಮನಲ್ಲಿ ಒಲಿ ಸೇರಲಿಲ್ಲ ಅಂದ್ರೆ, ನಾವು ಬೆರೀಲಿಲ್ಲ ಅಂದ್ರೆ ನಾವು ಏನು ಮಂತ್ರ ಬರೀ ಶಬ್ದ ಆಗ್ತದೆ. ಶಬ್ದದಿಂದ ಏನು ಉಪಯೋಗ? ಶಬ್ದ ನಿಶ್ಶಬ್ದವಾಗಬೇಕು. ಶಬ್ದ ನಿಶ್ಶಬ್ದ ಆದಾಗ ಅವಾಗ ನಾವು ಪರಮಾತ್ಮನನ್ನು ಸೇರ್ತೀವಿ, ಪರಮಾತ್ಮನಾಗ್ತೀವಿ. ಈ ಥರ ಅಷ್ಟಾವರಣಗಳು. ಇನ್ನು ಪ್ರಸಾದ ಅಂದರೆ ಏನು? ಇದೆಲ್ಲದರಲ್ಲಿಂದ ನಮಗೇನು ತೃಪ್ತಿ ಸಿಗ್ತದೆ, ಅದು ಪ್ರಸಾದ. ಇದರಲ್ಲಿ ನಾವೆಲ್ಲ ಹಿಂಗೆ ಒಳ್ಳೆಯ ರೀತಿ ನಡ್ಕೊಂಡ್ರೆ, ಒಳ್ಳೆಯ ರೀತಿ ನಾವು ವ್ಯವಹಾರ ಇದ್ರೆ, ಒಳ್ಳೆಯ ರೀತಿ ನಮ್ಮದು ಸ್ನೇಹ ಇದ್ರೆ, ಕುಟುಂಬದಲ್ಲಿ ಒಳ್ಳೆಯ ರೀತಿ ಸಂಬಂಧಗಳಿದ್ರೆ, ಇವೇ ತತ್ವಗಳೇ ಹೇಳ್ತಾವ್ರಿ ಶರಣ ತತ್ವಗಳು. ಇದೇನು ಮತ್ತು ಬೇರೆ ಏನು ಮಹಾನ್ ಎಲ್ಲಿದರೆ ಏನು ಒಬ್ಬರು ಗವ್ಯ ಕೂತು ಮಂತ್ರಗಳ ಸೃಷ್ಟಿ ಮಾಡಿ ಆ ಮಂತ್ರಲಿಂದ ನಾವು ಏನಾರೇ ಉದ್ಧಾರ ಆಗ್ತೇವಂತೇನು ಈ ಶರಣರು ಹೇಳೇ. ಭಾಳಷ್ಟು ಮಂದಿ ಶರಣರ ತತ್ವ ಭಾಳ ಸೈಂಟಿಫಿಕ್ ಅವರು. ಪ್ರತಿಯೊಬ್ಬರು ಹುಟ್ಟಿದವರು ಎಲ್ಲರೂ ಪರಮಾತ್ಮನ ಅಲಕ್ಕೆ ಸಾಧ್ಯ ಅದ ಅಂತ ಶರಣರ ವಾದ. ಅದಕ್ಕೆ ಕಲ್ಯಾಣನೇ ಉದಾಹರಣೆ. ಇಡೀ ವಿಶ್ವದಾಗ ರೀ ಒಬ್ಬೊಬ್ಬರೇ ಧರ್ಮ ಸ್ಥಾಪನೆ ಮಾಡ್ರೆ ಹಿಂದೆ ಫಾಲೋವರ್ ಆಗ್ಯಾರ. ಬುದ್ಧ ಇರ್ಬೋದು, ಕ್ರೈಸ್ತ ಇರ್ಬೋದು ರೀ, ಮತ್ತು ಬೇರೆ ಎಲ್ಲ ಧರ್ಮದಲ್ಲಿ ಏನು ಸೃಷ್ಟಿ ಮಾಡ್ಯಾರ ಧರ್ಮಗಳನ್ನು ಒಬ್ಬೊಬ್ಬರೇ ಕುಂತು ಅವರೇ ತಿಳ್ಕೊಂಡಿದ್ದು ಅವರು ಅನುಯಾಯಿಗಳು ಹೇಳಿದ್ದದ. ಆದರೆ ಕಲ್ಯಾಣದಾಗ ಹಾಗಿಲ್ಲ. ಅಧಿಕೃತವಾಗಿ 770 ಅಮರ ಗಣಗಳು ಆಗಿ ಹೋಗ್ಯಾರ. ಇತಿಹಾಸದ ಅಷ್ಟೊಂದು ಸಂಖ್ಯೆಯಲ್ಲಿ ಇದು ಅಧಿಕೃತವಾಗಿರೋದು. ನನ್ನ ಅನಿಸಿಕೆಗೆ 1000 ಮೇಲ್ಪಟ್ಟು ಅಮರ ಗಣಗಳು ಇರ್ಬೋದು ಕಲ್ಯಾಣದಾಗ. ಆವಾಗ ವಚನ ಸಾಹಿತ್ಯ ಓದಿದಾಗ ಲಕ್ಷಾನುಗಟ್ಟಲೆ ಅಮರ ಗಣಗಳು ಅಂದ್ರೆ ಜೀವಾತ್ಮ ಪರಮಾತ್ಮ ಆದವರು ಅಲ್ಲಿ ಕಲ್ಯಾಣದಲ್ಲಿ ಆಗಿ ಹೋಗಿರ್ಬೋದು ಅಂತ ನನ್ನ ಆ ವಚನಗಳು ನೀವು ಅಧ್ಯಯನ ಮಾಡಿದ್ರೆ ಅರ್ಥ ಆಗ್ತದೆ. ಅಂಥ ಒಂದು ವೈಜ್ಞಾನಿಕ ಧರ್ಮವನ್ನು ಬಸವಣ್ಣವ್ರು ಕೊಟ್ಟರು, ಚರ್ಚೆ ಮಾಡಿ ಕೊಟ್ಟಾರ್ರಿ. ಅದು ಈಗ ನಾ ಹೇಳ್ತೀನಿ, ನೀವು ಕೇಳ್ತೀರಿ. ನನಗೆ ತಿಳಿದಿದ್ದು ನಾ ಹೇಳ್ತೀನಿ, ನಿಮಗೆ ಎಷ್ಟು ಗೊತ್ತಾಗ್ತೋ ಅಷ್ಟು ಕೇಳ್ಕೊತೀರಿ. ಈ ಥರ ಆಗಿದ್ದಲ್ರಿ ಬಸವಣ್ಣ ಅನುಭವ ಮಟ್ಟದಾಗ. ಪ್ರತಿಯೊಬ್ಬರನ್ನು ಊರು ಕಸ ಹೊಡೆಯೋ ಸತ್ಯಕ್ಕೆ ಊರಾಗ ಬಟ್ಟೆ ಹೋಗಿ ಆಗಸ, ನಾಡಿನ ಪ್ರಧಾನಮಂತ್ರಿ, ಅತ್ಯಂತ ಯೋಗದಲ್ಲಿ ಸಾಧನೆಗೈದಿರ್ತಕ್ಕಂಥ ಇಡೀ ಆ ಕಾಲಕ್ಕೆ ಭಾಳ ಅಷ್ಟಾಂಗ ಯೋಗಗಳ ಸಾಧನೆ ಮಾಡ್ತಕ್ಕಂಥ ಅಲ್ಲಮ ಪ್ರಭುಗಳು ಎಲ್ಲರೂ ಕೂತು ಚರ್ಚೆ ಮಾಡಿ ತೆಗೆದಿರ್ತಕ್ಕಂಥ ಧರ್ಮ ಇದು ಲಿಂಗಾಯತ ಧರ್ಮ. ಸುಮ್ಮನೆ ಒಂದಿನದಾಗ ಆಗಿಲ್ರಿ. ಸುಮ್ಮನೆ ಏನೋ ಒಬ್ಬರು ಮಂತ್ರ ಹೇಳಿದ್ರು, ಅದು ಒಂದು ಪೂಜೆ ಮಾಡ್ದೆ, ಹೂವಿನ ಹಾರ ಹಾಕಿದ್ವಿ, ಹೂವು ಏರಿಸಿದ್ವಿ, ಕರ್ಪೂರ ಹಚ್ಚಿದ್ವಿ, ದೇವ್ರು ನಮಗೆ ಹೊಲ್ದ ಏನೋ ಕೊಟ್ಟ, ಹೀಗೆಲ್ಲ ಧರ್ಮ ಇದು. ಪ್ರಾಕ್ಟಿಕಲ್ ಧರ್ಮ ಇದು. ಈ ಅಷ್ಟಾವರಣಗಳು ನಮ್ಮ ಶರೀರದಲ್ಲಿ ಅಡಕವಾಗಿರ್ತಕ್ಕಂಥ ವಿಷಯಗಳು, ಅಷ್ಟತನಗಳಿಂದ ಬಂದಿರತಕ್ಕಂಥವೇ ಅಷ್ಟಾವರಣಗಳು. ನಾವು ಬಹಿರಂಗದಲ್ಲಿ ವಿಭೂತಿ ಧರಿಸ್ತೀವಿ, ರುದ್ರಾಕ್ಷಿ ಧರಿಸ್ತೀವಿ, ಮಂತ್ರ ಹೇಳ್ತೀವಿ, ಪಾದೋದಕ ತೊಗೊಳ್ತೀವಿ, ಪ್ರಸಾದ ತೊಗೊಳ್ತೀವಿ, ಗುರು ಲಿಂಗ ಜಂಗಮ ಅಂತೀವಿ. ಇವು ಅಷ್ಟಾವರಣ, ಬಹಿರಂಗದ ಅಷ್ಟಾವರಣಗಳು. ಈ ಬ್ಯಾಡ ಅಂತಲ್ಲ, ನೀವು ಅವು ಬಹಿರಂಗದ ಅಷ್ಟಾವರಣಗಳನ್ನು ಧರಿಸಿ ವಿಭೂತಿ ಧರಿಸೋದ್ರಲ್ಲಿಂದ
ರುದ್ರಾಕ್ಷಿ ಧರಿಸೋದ್ರಲ್ಲಿಂದ, ಇಷ್ಟಲಿಂಗ ಧರಿಸೋದ್ರಲ್ಲಿಂದ, ಅದ್ರ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಹೋಗ್ತದೆ. ಇದು ಧರ್ಮ ಇರೋದೇ ಹೆಂಗೆ, ಕುರು ಹಿಡ್ಕೊಂಡು ಅರಿವಿನ ಅಡಿಗೆ ಹೋಗೋದು. ನಮಗೆ ಕುರುಹು ಬೇಕು, ಲಿಂಗ ಕುರುಹು. ಅದಕ್ಕೆ ಸಂಕ್ಷಿಪ್ತವಾಗಿ ನಾವು ಈ ಅಷ್ಟಾವರಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ಕರೆಕ್ಟ್ ತಿಳ್ಕೊಂಡಿವಿ ಅಂದ್ರೆ, ಈ ಅಷ್ಟಾವರಣದ ಮುಖಾಂತರನೇ ನಾವು ಹೋದ್ರೆ ನಮ್ಮ ಜೀವನ ಒಂದು ರೀತಿ ಹೋದ್ರೆ, ನಾವು ಇದನ್ನು ಸಾಧನೆ ಮಾಡಿದ್ರೆ, ತಿಳ್ಕೊಂಡ್ರೆ, ನಮ್ಮ ಹುಟ್ಟು ಮತ್ತು ಸಾವಿನ ಮಧ್ಯದಾಗ ನಮ್ಮ ಜೀವನ ಏನಿರ್ತದೆ ಅದು ಒಳ್ಳೆ ರೀತಿ ಇರ್ತದೆ, ಸುಖಮಯ ಇರ್ತದೆ, ದುಃಖಮಯ ಇರುತ್ತೆ. ಇಲ್ಲಿ ಕನ್ಫ್ಯೂಸ್ ಏನಾಗತ್ತೆ ರೀ, ಇಲ್ಲಿ ಯಾಕೆ ಇಂಥ ಒಂದು ವೈಜ್ಞಾನಿಕ ಧರ್ಮ ಪಂಚಾಚಾರಗಳನ್ನು ಹಾಗೆ ಅವ. ಮುಂದೆ ಪ್ರಸಂಗ ಬಂದಾಗ ಪಂಚಾಚಾರದ ಬಗ್ಗೆ ಅಂದ್ರೆ ಫಸ್ಟ್ ನಾವು ಮೂಲ ತಿಳ್ಕೊಳ್ಳೋದು ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳ ಬಗ್ಗೆ ನಮಗೆ ಮಾಹಿತಿಯೇ ಇರಬೇಕು. ಅಂದರೆ ಇದು ಹಿಂಗೆ ಅದ ನಮ್ಮ ಧರ್ಮದಾಗಂತಾರೆ ಗೊತ್ತಿರಬೇಕು. ಸಾಧನೆ ಆಮೇಲೆ ನಿಮ್ಮ ಮನಸ್ಸಿಗೆ ಬಂದ್ರೆ ಸಾಧನೆ ಮಾಡಿರಿ, ಇಲ್ಲ ಬಿಡ್ರಿ. ಈ ಪ್ರತಿಯೊಬ್ಬರು ಸಾಧನೆ ಮಾಡ್ಬೋದು. ವಯಸ್ಸಾಗ್ಯದ ಅಂತಿಲ್ರಿ, ನಾವೇನು ರಿಟೈರ್ಡ್ ಆಗಿದ್ದು ಅಂತೇಳಿ ದಯವಿಟ್ಟು ಯಾರೂ ಹಿರಿಯರು ತಪ್ಪು ತಿಳ್ಕೊಬೇಡ್ರಿ. ರಿಟೈರ್ಡ್ ಆಗಿ 60 ವರ್ಷ ಮೇಲ್ಪಟ್ಟು ನೀವು ಅಷ್ಟಾವರಣ, ಷಟಸ್ಥಲ, ಪಂಚಾಚಾರಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಕೇವಲ 4-5 ವರ್ಷದಾಗೆ ನಿಮ್ಮ ಮನಸ್ಸನ್ನು ನೀವು ಶಿವನಲ್ಲಿ ಲೀನ್ ಮಾಡ್ಬೋದು. ಆ ಒಂದು ಸಾಧನೆ ಈ ಶರಣರು ಕೊಟ್ಟರು. ಮತ್ತು ಯಾರು ದಯವಿಟ್ಟು ನಮ್ಮದೇನು ವಯಸ್ಸಾಯ್ತು ಅಂತೇಳಿ ಹಿಂಗೆ ತಿಳ್ಕೊಬೇಡ್ರಿ. ಮನಸ್ಸಿಗೆ ವಯಸ್ಸಾಗಲ್ಲ, ಜ್ಞಾನಕ್ಕೆ ವಯಸ್ಸಾಗಲ್ಲ, ಬುದ್ಧಿಗೆ ವಯಸ್ಸಾಗಲ್ಲ. ಅದು ವಯಸ್ಸು ಮೀರಿದ್ದದ, ಜೀವನ ಮೀರಿದ್ದದ. ಅರಿವು, ಜ್ಞಾನ ಇವೇನವ ರೀ, ಅವು ಈ ವಯಸ್ಸಿಗೆ ಮೀರಿದ್ದವ. ಯಾವಾಗಲೂ ನಾವು ಚಿಂತನೆಗಳನ್ನು ಮಾಡಬಹುದು. ಅದಕ್ಕೆ ನೀವು ಉಳಿದ ಲೈಫರೇ ಮಾಡ್ಕೋಬೋದಲ್ರಿ. ಮಕ್ಕಳೇ ಇರಬೇಕು, ಯಂಗಷ್ಟೇ ಇರಬೇಕಂತೇನಿಲ್ಲ. ಬಸವಣ್ಣವರೇ ಹೇಳಿದಾರೆ, ಲೇಷನಿಸಿಕೊಂಡು 4 ದಿನ 5 ದಿನ ಬದುಕ್ರೆ ಸಾಕು. ನಾವು ಸಾಧನೆ ಮಾಡಿ 60 ವರ್ಷದ ಮೇಲ್ಪಟ್ಟು ಸಾಧನೆ ಮಾಡ್ಬಾರ್ದಂತೇನಿಲ್ಲ. ಇಲ್ಲಿ ನಮಗೆ ಕೆಲವೊಂದು ಕನ್ಫ್ಯೂಸ್, ಈ ಗುರು ಅನ್ನೋರು ಏನು ಹರಾರಿ, ಇವ್ರು ನಮ್ಗೆ ಕನ್ಫ್ಯೂಸ್ ಮಾಡಿರ್ತಾರೆ. ದಯವಿಟ್ಟು ಯಾರಾದರೂ ನಿಮ್ಮ ಶ್ರದ್ಧೆ ನಿಮ್ಗಿರ್ಬೋದು ರೀ. ನಾ ಯಾರದೇ ನಿಂದನೆ ಮಾಡ್ಬೇಕಂತಲ್ಲ, ತತ್ವ ಹೇಳ್ತೀನಿ ಅಷ್ಟೇ. ಗುರು ಅಂದರೆ ಅರಿವೇ ಗುರು. ನಮ್ಮ ಶರೀರವೇ ನಮ್ಮದೇನು ಪೂರ ಶರೀರ ಏನು ಅತ್ಯಂತ ಉತ್ಕೃಷ್ಟವಾದ ಪ್ರಕೃತಿ ನಮಗೇನು ಶರೀರ ಕೊಟ್ಟದ, ಇದೊಂದು ಮಹತ್ವವಾದ ಶರೀರ ಕೊಟ್ಟದ, ಇದನ್ನು ಕೆಡಿಸ್ಲಾರ್ದಂಗೆ ಇಟ್ಕೊಳ್ಳೋದೇ ಗುರುತ್ವ. ಇದು ಕೆಡಿಸ್ಲಾರ್ದಂಗೆ ಇಟ್ಕೋಬೇಕು. ಪ್ರಸಾದ ಕಾಯ ಕೆಡಿಸಲಾಗದು ಶರಣರು ಹೇಳ್ತಾರೆ. ಈ ಗುರುಗಳು ಏನು ಮಾಡ್ತಾರೆ ರೀ, ಗುರುಗಳು ಹೇಳಿದ್ರೆ ಅದು ಭಕ್ತಿ ಮಾರ್ಗಕ್ಕೆ ನೀವು ಬರ್ತೀರಿ, ಇಲ್ಲ ಅನ್ನೋದು ತಪ್ಪು. ಕೇವಲ ಕಾವಿ ಹಾಕಿದ್ರೆ ಮಾತ್ರ ಗುರು ಅಲ್ಲ. ಈ ಎಲ್ಲ ಸಾಧನೆಗಳು ಬೇಕು ರೀ. ಅಷ್ಟಾವರಣಗಳನ್ನು ತಿಳ್ಕೊಂಡಿರಬೇಕು, ಅದರ ಪ್ರಕಾರ ನಡ್ಕೋಬೇಕು. ಪಂಚಾಚಾರಗಳನ್ನು ತಿಳ್ಕೋಬೇಕು ಮತ್ತು ಅದ್ರ ಪ್ರಕಾರ ನೋಡ್ಕೋಬೇಕು. ಷಷ್ಠಸ್ಥಲಗಳನ್ನು ತಿಳ್ಕೋಬೇಕು ಮತ್ತು ಅದ್ರ ಪ್ರಕಾರ ನೋಡಬೇಕು. ಅಂದ್ರೆ ಗುರು ಬಸವಣ್ಣವರೇ ಹೇಳ್ತಾರೆ, ಅಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ನಡೆ ಇಲ್ಲದಿದ್ದರೆ ಕೂಡಲ ಸಂಗಮದೇವ ನೀ ಸಾಕ್ಷಿಯಾಗಿ ಚೀಯಂಬೆ. ಬಸವಣ್ಣವ್ರು ಹೇಳಿದ್ ಮಾಡಿ. ಅದಕ್ಕೆ ನಾವು ಅವ್ರದ್ದು ವ್ಯಕ್ತಿತ್ವ ನೋಡಲಾರ್ದೆ ಗುರು ಅಂತ ಸರೆಂಡರ್ ಆಗಿಬಿಡ್ತಾರೆ. ಅವರು ಗುರು ಅಲ್ಲ, ಒಳ್ಳೆಯವರಿದ್ದರು ಅಂದ್ರೆ ಮಾರ್ಗದರ್ಶಕರು ಅನ್ಬೋದು ಅವ್ರಿಗೆ. ಗುರು ಅಂತ ಸ್ವೀಕಾರ ಮಾಡಬೇಕಾದ್ರೆ ಈ ಇಸು ತತ್ವಗಳು ಅವರಲ್ಲಿ ಇರಬೇಕು. ಅವರು ಶಿವಯೋಗಿಗಳಾಗಬೇಕು. ಯಾರು ಶಿವಯೋಗವನ್ನು ಸಾಧಿಸಾರೋ ಅವರು ಮಾತ್ರ ಗುರು, ಅವರು ಮಾತ್ರ ಜಂಗಮ. ಯಾರು ಶಿವಯೋಗಿಗಳಲ್ಲವೋ ಅವರನ್ನು ಗುರು ಅಂತ ನಂಬಿ ಸುಮ್ಮನೆ ಅವ್ರ ಪಾದ ತೊಳೆದು ಅವ್ರು ನೀರು ಕುಡಿಯೋದು ಸರಿಯಾಗಲ್ಲ. ಪಾದ ತೊಳೆದು ನೀರು ಕುಡಿದ್ರೆ ಪಾದೋದಕ್ಕಂಥೇಳಿ ಅವ್ರು ಬಿಂಬಿಸ್ಬಿಟ್ರು. ಅವರು ಈಗ ನಾವೆಲ್ಲ ಟಿ ವಿಯಲ್ಲಿ ಬೇಕಾದಲ್ಲಿ ಸೋಷಿಯಲ್ ಮೀಡಿಯಾ ಬಂದಾಗಂತೂ ಎಷ್ಟು ಮಂದಿ ಗುರುಗಳು ಎಷ್ಟು ಅನಾಚಾರ ಮಾಡಕತ್ತಾರೆ, ಎಷ್ಟೋ ಮಠದ ಪೀಠಾಧಿಪತಿಗಳಂತ ತಮಗೆಲ್ಲ ಗೊತ್ತೇ. ಅದಕ್ಕೆ ನಾವು ತತ್ವ ಬಲ್ಲವರಿಗೆ ಮಾತ್ರ ಗುರು ಅಂತ ಮಾಡಬೇಕು. ಇಲ್ಲಾಂದ್ರೆ ನಮಗೆ ಬಸವಣ್ಣನೇ ಗುರು, ನಮಗೆ ವಚನಶಾಸ್ತ್ರವೇ ಜಂಗಮ. ನಾವು ಬಸವಣ್ಣವರ ಗುರು ಅಂತ ಸ್ವೀಕಾರ ಮಾಡಿಕೊಂಡು, ನಮ್ಮದು ನಾವೇ ಬಸವಣ್ಣವರ ಗುರು ಅಂತ ಸ್ವೀಕಾರ ಮಾಡಿಕೊಂಡು, ಶರಣರು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ವಚನವೇ ಜಂಗಮ ಅಂತ ತಿಳ್ಕೊಂಡು ನಾವು ನಮ್ಮ ಜೀವನವನ್ನು ಪಾವನಗೊಳಿಸಬೇಕು. ಯಾರೂ ಯಾರಿಗೆ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಗುರು ಶಿವಯೋಗದ ಹಸ್ತ ಹಿಂಗೆ ಇಟ್ಟಾನಂದ್ರೆ ಅವರೆಲ್ಲ ಯೋಗ ನಮ್ಮಲ್ಲಿ ಬರ್ತಾವಂತ ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೂ ನಿಮ್ಗೆ ಆ ಉದಾಹರಣೆ ಕೊಡೋಂದ್ರೆ ನಾ ಈಗ ಹೇಳ್ತೀನಿ ರೀ. ಉರ್ಲಿಂಗ ಪೆದ್ದಿ ಕಳ್ಳ ಗೊತ್ತದ ಇತಿಹಾಸ ಎಲ್ಲರಿಗೆ.
ಬಸವ ಪ್ರವಚನ ಕೇಳಕ್ಕೆ ಬರ್ತೀರಂದ್ರೆ ಬಸವಾದಿ ಶರಣರು ಎಲ್ಲ ಚರಿತ್ರೆ ನಿಮ್ಗೆ ಗೊತ್ತು, ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಗುರುಲಿಂಗ ಪೆದ್ದಿಗೆ ಏನು ದೀಕ್ಷೆ ಕೊಟ್ಟರು, ಅವರು ಸುಮಾರು ಗಂಟೆಗಟ್ಟಲೆ ಅವ್ರಿಗೆ ಮಂತ್ರ ಹೇಳಿದ್ರು, ಅವ್ರಿಗೆ ತತ್ವ ಹೇಳಿದ್ರು, ಎಲ್ಲ ಹೇಳಿದ್ರು. ಕಳ್ತನಕ್ಕೆ ಬಂದು ಬೆಳಕಿಂಡಂದು ಕೇಳಿ ಅವ ದಿವ್ಯಜ್ಞಾನಿ ಅದ, ಕೊಟ್ಟವ ಅವನ ಹೆಸರೇ ಇಲ್ಲ. ಅವ್ರು ಯಾರು ದೀಕ್ಷೆ ಕೊಟ್ಟರು ಅವನ ಹೆಸರಿಲ್ಲ. ಅದು ಎಲ್ಲ ಕ್ರಮಗಳನ್ನು ಅಳವಡಿಸಿ ಅವನಿಗೆ ಗುರು ದೀಕ್ಷೆ ಕೊಟ್ಟರು. ಅವರು ಬರೀ ಬೆಳಕಿಂಡನ್ನು ಕೇಳಿ ನನಗೂ ದೀಕ್ಷೆ ಕೊಡು ಅಂತ ಹೋದ್ರೆ ಅವ್ರು ಒಂದು ಕಲ್ಲು ಹಾಕೊಟ್ರು, ನಿಂದೇನು ಕಿರಿಕಿರಿಗೆ ತೋಡು ಹೋಗುತ್ತೆ. ಆ ಕಲ್ಲನ್ನೇ ಪೂಜೆ ಮಾಡಿ ಉರ್ಲಿಂಗ ಪೆದ್ದಿ ಮಹಾಜ್ಞಾನಿ ಆದರು, ಮಹಾ ಶಿವಯೋಗಿಗಳು. ಅಂದ್ರೆ ನಮ್ಮಲ್ಲಿ ಆ ವಿಚಾರಗಳು ಬಂದರೆ ಮಾತ್ರ ನಾವು ಈ ಶರಣ ತತ್ವ ತಿಳಿತದೆ. ಅದಕ್ಕೆ ಈ ಎಲ್ಲ ವ್ಯತ್ಯಾಸಗಳು ಈಗ ನಾವು ನೋಡ್ತಾ ಇದ್ದೇವೆ ರೀ. ಎಷ್ಟು ಈ ಮಠಾಧೀಶರು ಜಗಳ ಹಚ್ಚಲ್ಗತ್ತಾರ ಎಲ್ಲ ಜನರಿಗಂದ್ರೆ, ಅವರು ತಮ್ಮದೇ ಒಂದು ಹೇಳ್ತಾರೆ, ನಾವು ಅದಕ್ಕೆ ಕೇಳಬೇಕು. ಈ ತತ್ವ ಹೇಳೋದೇ ಇಲ್ಲ. ಲಿಂಗದ ಬಗ್ಗೆ ಪರಿಜ್ಞಾನ ಕೊಡೋದೇ ಇಲ್ಲ, ಜಂಗಮದ ಬಗ್ಗೆ ಜ್ಞಾನ ಕೊಡೋದೇ ಇಲ್ಲ. ಈ ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದದ ಪ್ರಸಾದ ಇವು ಏನವ ಅಂತರಂಗದಲ್ಲಿ ನಮಗೇನು ಕೆಲಸ ಮಾಡ್ತಾವ ಅಂತ ಇದ್ರು ಹೇಳೋದೇ ಇಲ್ಲ. ಈಗ ನೋಡ್ರಿ ಎಲ್ಲ ಜಗಳ ಚಾಲೂ ಆಗ್ಯದ. ಎಂದ ಬಸವಣ್ಣಗೆ ಸಾಂಸ್ಕೃತಿಕ ನಾಯಕತ್ವ ಡಿಕ್ಲೇರ್ ಮಾಡೋರು ಭಾಳ ಮಂದಿ ಹೊಟ್ಟೆಯಾಗಿ ಬೆಂಕಿ ಬಿತ್ತು. ಅದನ್ನು ಅಳಿಸ್ಬೇಕಂತೇಳಿ ಈಗ ಒಂದಿಷ್ಟು ಸ್ವಾಮಿಗಳು ಎಬ್ಬಿಸ್ಬಿಟ್ರು. ಹಿಂದೂ ಸಮಾವೇಶ, ಬಸವಣ್ಣವ್ರು ಹಿಂದೂ ಇದ್ದರು, ಹಾಗಿದ್ರು ಹಿಂದಿದ್ರು. ಇರೋರು ಇರ್ಲಿಕ್ಕೆ ಬೇಡ, ನೀವು ಹಿಂದೂರೇ ರೇ, ಇವು ಯಾರೇ ಇರ್ರಿ. ನಮ್ಮ ಲಿಂಗಾಯತ ತತ್ವಗಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಇದು ಅತ್ಯಂತ ಅಗಾಧವಾದ ಜ್ಞಾನ ಅದ ರೀ, ಇದ್ರಾಗ ಸೈಂಟಿಫಿಕ್ ಅದ ಇದು. ಅಂದ್ರೆ ಸುಮ್ಮನೆ ಸ್ವಲ್ಪ ನಾವು ಇವು ನಮಗೀಗ ಪರಿಸ್ಥಿತಿಗೆ ಏನು ಬೇಕೋ ಆ ವಿಚಾರಗಳನ್ನು ನಾವು ಮಂಡನೆ ಈ ಅಷ್ಟಾವರಣ ಜೊತೆಗೇ ಮಂಡನೆ ಮಾಡ್ಬೇಕಂತ ವಿಚಾರ. ಅಂದರೆ ಅಂಥವ್ರ ಮಾತು ಕೇಳಿ ನಾವು ಅವರು ಸೋಷಿಯಲ್ ಮೀಡ್ಯಾದಾಗ ಏನೇನೋ ಹೇಳಿಬಿಡ್ತಾರೆ, ಅಂಥವ್ರ ಮಾತು ಕೇಳಿ ನಾವು ಏನೇನೋ ಮಾಡ್ತಾಯಿದ್ದೀವಿ. ಬಸವಣ್ಣನವರು ಒಂದು ವೇಳೆ ಏನಾದರೂ ಯುರೋಪ್ ಕಂಟ್ರಿದಾಗ ಏನಾರು ಹುಟ್ಟಿರಂದ್ರೆ ವಿಶ್ವವ್ಯಾಪಿ ಲಿಂಗಾಯತ ಧರ್ಮ ಇರ್ತೈತಿ. ಇಲ್ಲಿ ಮೂಲ ಬಸವ ಕಲ್ಯಾಣ ಇಡೀ ಜಗತ್ತಿನಾಗ, ಇಡೀ ಭೂಮಿಯಲ್ಲಿ, ಇಡೀ ಇತಿಹಾಸನಾಗ ಏನಾದರೂ ಸುವರ್ಣ ಕಾಲ ಇತ್ತು ಅಂದ್ರೆ ಅದು ಬಸವ ಕಲ್ಯಾಣದಲ್ಲಿ. ಅದು ಏನು 28 ವರ್ಷ ಏನು ಅನುಭವ ಮಂಟಪ ನಡೀತು ಆ ಕಾಲ ಅತ್ಯಂತ ಅದ್ಭುತ ಕಾಲ. ಅಂಥ ತತ್ವಗಳು ಇವತ್ತು ನಾವು ಈಗ ಅವರು ಏನು ಮಾಡೋರು ಮೂಢನಂಬಿಕೆ ಭಾಳಷ್ಟು ಎಲ್ಲರಿಗೂ ತಿಳಿತಾರೆ. ಎಲ್ಲ ಸಣ್ಣ ಮಕ್ಕಳು ಕ್ವಶನ್ ಮಾಡ್ತಾರೆ. ಈ ಸುಮ್ಮನೆ ಏನೋ ಮಂತ್ರ ಹೇಳೋರು ಏನಾರೇ ಮಾವಿನಕಾಯಿ ಉದುರ್ತಾವಂದ್ರೆ ಆಗಲ್ರಿ. ಮಾವಿನಕಾಯಿ ಉದುರಕ್ಕೆ ನಾವು ಕಲ್ಲರ್ ಹೊಡಿಬೇಕು, ಗಿಡಾರ ಹತ್ತೇಬೇಕು, ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಇದು ಪ್ರಾಕ್ಟಿಕಲ್ ಧರ್ಮ ಅದ. ಇದು ಆಚರಣೆನೇ ಮಾಡಬೇಕು. ಆಚರಣೆ ಮಾಡ್ರೆ ತಿಳಿಯೋದಿಲ್ಲ, ತಿಳಿಯಲ್ಲ. ನೀವು ಬೇಕಾದಷ್ಟು ಪುಸ್ತಕ ಹೋದ್ರೆ ತಿಳಿಯಲ್ಲ. ಆಚರಣೆ ಎಲ್ಲಿ ತನಕ ಮಾಡಲ್ಲ, ಈ ತತ್ವ ಎಲ್ಲಿ ತನಕ ನಾವು ಆಚರಣೆಯಲ್ಲಿ ತರಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ, ಅಲ್ಲಿವರೆಗೂ ಈ ತತ್ವ ತಿಳಿಯಲ್ಲ. ಅಂದ್ರೆ ಆ ಮನಸ್ಸು ಈ ತತ್ವ ತಿಳಿಲಿಕ್ಕೆ ಪಕ್ವ ಆಗಲ್ಲ. ಒಂದು ಯಾವುದೇ ವಸ್ತು ಆಗಬೇಕಾದ್ರೆ ಈಗ ಒಂದು ಮಾವಿನ ಹಣ್ಣು ಅದರ, ಅದು ಮಿಡಿ ಇದ್ದಾಗ ನಾವು ಅದು ತಿನ್ನಲಿಕ್ಕೆ ಯೋಗ್ಯ ಇರಲ್ಲ. ಅದು ಕಡ್ದಾಗ ಅದು ಎಂದೂ ಹಣ್ಣಾಗಲ್ಲ. ಅದು ಮಾವಿನ ಹಣ್ಣು ಖರೆ. ಆದರೆ ಅದು ಪಕ್ವ ಆಗಬೇಕಾದ್ರೆ ಅದು ಪೂರ ದಿನ ತುಂಬಬೇಕು, ಆವಾಗ ಮಾತ್ರ ಅದು ಪಕ್ವ ಆಗ್ತದೆ. ಹಾಗೆ ಆ ಮನಸ್ಸು ನಾವು ಈ ಬಸವ ತತ್ವವನ್ನು ತಿಳ್ಕೊಬೇಕಾದ್ರೆ, ಈ ಬಸವಣ್ಣನ ದೇವರನ್ನು ನಾವು ಪಡ್ಕೋಬೇಕಾದ್ರೆ, ನಮ್ಮ ಮನಸ್ಸು ಅದು ಪಕ್ವ ಆಗಬೇಕಾದ್ರೆ ನಾವು ಆಚರಣೆಯಲ್ಲಿ ಇರಬೇಕು. ಇದು ಆಚರಣೆ ಧರ್ಮ, ಬರೀ ಮಾತಾಡೋ ಧರ್ಮ ಅಲ್ಲ. ಈಗೇನು ಮಂತ್ರ ಹೇಳೋದು ಏನೂ ಗೊತ್ತಾಗಲ್ಲ. ಅವ ಹೇಳ್ತಾನೋ ನಾವು ಕೇಳ್ತೀವಿ. ಆ ಮಂತ್ರಗಳಿಂದ ಏನಾಗ, ಅದಕ್ಕಿದು ಬಸವಣ್ಣವರು ಅವೆಲ್ಲವನ್ನು ಅಲ್ಲಗಳು. ಅದಕ್ಕೆ ಅಷ್ಟಾವರಣಗಳು, ಪಂಚಾಚಾರಗಳು, ಷಟಸ್ಥಲಗಳು ಕೊಟ್ಟು. ಇಷ್ಟೇ ನಮ್ಮ ಶರೀರ ಬಿಟ್ಟು ಯಾವುದೂ ಇಲ್ಲ. ಷಟಸ್ಥಲದಾಗೂ ಹಾಗೆ ಪಂಚಾಚಾರನೂ ನಾವೇ ಮಾಡಬೇಕು, ಅಷ್ಟಾವರಣಗಳನ್ನು ನಾವೇ ಅನುಭವಿಸ್ಬೇಕು, ಮತ್ತು ನಾವೇ ಅದನ್ನು ಪೂರ್ಣಗೊಳಿಸ್ಬೇಕು ರೀ. ಬೇರೆ ಯಾರ್ಲಿಂದರೆ ಸಿಗ್ತದಂದ್ರೆ ಸಾಧ್ಯ ಇಲ್ಲ. ಈಗ ನಾನು ನಿಮಗೆ ಹೇಳ್ತೀನಿ, ನಮ್ಮಲಿಂದ ಏನಾದ್ರು ಹೊಸ ತಿಳಿತು ಅಂದ್ರೆ ನೀವು ನಮಗೆ ಮಾರ್ಗದರ್ಶಕ ಕರ್ಬೋದು. ನಮಗೆಲ್ಲ ಗೊತ್ತದಂತ ನಾವು ತಿಳ್ಕೊಂಡ್ರೆ ನಮ್ಮಷ್ಟು ಮೂರ್ಖ ಯಾರು ಇರಲಿ. ನಿಮ್ಮಲಿಂದ ನಮಗೆ ಏನಾರೇ ತಿಳಿತಂದ್ರೆ ನೀವು ನಮಗೆ ಮಾರ್ಗದರ್ಶಕರು. ಹಿಂಗೆ ಅದ ರೀ ಇದು ಈ ಥರನೇ ಈ ಧರ್ಮ ಹುಟ್ಟಿದ್ದೇ ಹಿಂಗೆ. ಎಲ್ಲ ಕೆಳಸ್ತರದ ಜನ, ಎಲ್ಲ ಕಾಯಕದವರು
ಹುಚ್ಚ ಹಿಡ್ಕೊಂಡು ಬಸವಣ್ಣನ ಪ್ರಧಾನಮಂತ್ರಿ ಹಿಡ್ಕೊಂಡು ಕೆಳಮಟ್ಟದ ಚಪ್ಪಲಿ ಹೊಲೆಯವರಾಗಲಿ, ಈ ದನ ಕಾಯೋರಾಗಲಿ, ಕುರಿ ಕಾಯೋರಾಗಲಿ, ಎಂಥ ಎಲ್ಲರೂ ಸೇರಿ ಎಲ್ಲರ ಅನುಭವಿಗಳು ಮತ್ತು ರೀ. ನಾವು ಕುರಿಗಾಯಿ ರಾಮಣ್ಣ ಕಡಿಮೆ ಬಸವಣ್ಣ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ. ಸತ್ಯಕ್ಕ ಕಡಿಮೆ ಅಲ್ಲಂಪ್ರಭು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಅನುಭವಿಗಳು. ಹಂಗೆ ಅದರ ಇದು ಧರ್ಮ. ಅದಕ್ಕೆ ಅಷ್ಟಾವರಣಗಳು ಪಂಚಾಚಾರಗಳು ತಿಳ್ಕೊಳ್ಳೋದು ಬಹಳ ಮಹತ್ವ. ಹಾಗೆ ಲಿಂಗ ಇದು ಸುಮ್ಮನೆ ಅಲ್ಲರಿ. ಇಷ್ಟಲಿಂಗ ಯಾವಾಗಲೂ ಎದೆ ಮೇಲೆ ಇರಬೇಕು. ಇಷ್ಟಲಿಂಗ ಲಿಂಗ ಅಂದರೆ ಏನು ಸ್ವಲ್ಪ ಅದನ್ನು ಅಂದರೆ ನಿಮ್ಮ ಹಿಂದಿನ ಇದ್ರಾಗ ನೀವು ಕೇಳಿರ್ಬೋದು. ಅಂದ್ರೂ ಕೆಲವೊಂದಿಷ್ಟು ಅವು ಮಾತಾಡೋದು ಸೂಕ್ತ ಅಂತ. ಅದಕ್ಕೆ ಬಸವಣ್ಣವ್ರ ವಚನ ಅದ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮ ಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ. ಬಸವಣ್ಣವರು ಎಂಥ ಜ್ಞಾನಿ ಇದ್ದರು ರೀ ಅವರು. ಲಿಂಗ ಅಂದರೆ ಏನು ಹೇಳ್ತಾರೆ ಅದೇ ಮಡಿವಾಳಪ್ಪನವ್ರ ವಚನದಾಗ, ಪ್ರಾಣವೇ ಲಿಂಗ, ದೇಹವೇ ಗುರು, ಜ್ಞಾನವೇ ಜಂಗಮ. ಈ ಜಗತ್ತೇನು ನಡೆಸ್ಲಿಕತ್ತಾರೆ ಇದು ನೀವು ಇಷ್ಟೇ ಅದಂತ ಹೇಳೋಕ್ಕಾಗಲ್ಲ. ಅಪ್ರಮಾಣ, ಅಪ್ರತಿಮ. ಇದಕ್ಕೆ ಇಷ್ಟೇ ಶಕ್ತಿ ಅಂತ ಗೊತ್ತಿಲ್ಲ, ಇದು ಇಷ್ಟೇ ದೂರದ ಅಂತ ಗೊತ್ತಿಲ್ಲ, ಇಷ್ಟೇ ಗಾತ್ರದ ಅಂತ ಗೊತ್ತಿಲ್ಲ. ಅದು ಲಿಂಗ. ಈಗ ವಿಜ್ಞಾನಿಗಳು ಹೇಳಕತ್ತಾರೆ ನೋಡ್ರಿ. ಇಷ್ಟು ದಿನ ಒಂದಿಷ್ಟು ನಾವು ಸಣ್ಣವರಿದ್ದಾಗ, ಅಂದರೆ ನಾವು ಪ್ರೈಮರಿಗಿದ್ದಾಗ ಇದಿಷ್ಟೇ ಸೌರಮಂಡಲ ಒಂದೇ ಸ್ಟಡಿ ಮಾಡಿದ್ರು. ಸೌರಮಂಡಲ, ಸೂರ್ಯ, ಗ್ರಹಗಳು ಇಷ್ಟೇ ಹೇಳ್ತಾರೆ. ಈ ಬ್ರಹ್ಮಾಂಡದಾಗ ಈ ಸೂರ್ಯನೇ ಲೆಕ್ಕಕ್ಕಿಲ್ಲ. ನಾವು ವಿಜ್ಞಾನನೂ ಸ್ವಲ್ಪ ತಿಳ್ಕೊಬೇಕು. ಈಗ ಸೈಂಟಿಸ್ಟ್ ಎಲ್ಲ ವರ್ಕ್ ಮಾಡ್ಯಾರಿ ಈ ಗ್ಯಾಲಾಕ್ಸಿದಾಗ ರೀ. ಈ ನಮ್ಮದೇನು ಮಿಲ್ಕಿ ವೇ ಗ್ಯಾಲಾಕ್ಸಿದಾಗ ನಾವಿದ್ದೆವು, ಇದರಲ್ಲಿ ಸೂರ್ಯ ಭೂಮಿನೇ ಲೆಕ್ಕಕ್ಕಿಲ್ಲ. ಇನ್ನು ಇಡೀ ಬ್ರಹ್ಮಾಂಡ ನೋಡಿದಾಗ ಈ ಮಿಲ್ಕಿ ವೇನೇ ಲೆಕ್ಕಕ್ಕಿಲ್ಲ. ಅಷ್ಟೊಂದು ವಿಸ್ತಾರ ಈ ಪ್ರಪಂಚ ಅದ ಅಂಥೇಳಿ ಈಗಿನ ವಿಜ್ಞಾನಿಗಳು ಎಲ್ಲ ಸಲಕರಣೆಗಳ ಮುಖಾಂತರ ಹೇಳ್ಯಾರ. ಆದ್ರೆ ಬಸವಣ್ಣ ಅವಾಗೇ ಹೇಳಿದ್ದಾರೆ, ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಿ. ಇನ್ನು ಕರಸ್ಥಳಕ್ಕೆ ಅಂದರೆ ಇಷ್ಟಲಿಂಗ ಕಟ್ಕೊಂಡು ಎದಿ ಮ್ಯಾಗ ಇಟ್ಕೊಂಡಿರಂತಲ್ರಿ. ನಂಬಲ್ಲಿರ್ತಕ್ಕಂಥ ಏನು ಪ್ರಾಣ ಅದು ಲಿಂಗ. ಅದಿಲ್ಲಂದ್ರೆ ಇಲ್ಲ. ಇದು ಶರೀರ ಏನು ಪಂಚ ಮಣ್ಣ, ನೀರ, ಗಾಳಿ, ಅಗ್ನಿಲಿಂದ ತಯಾರಾಗ್ತದೆ ಶರೀರ. ಅದಕ್ಕೊಂದು ಆ್ಯಕ್ಟಿವ್ ಮಾಡೋದು ಪ್ರಾಣ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಈ ಭೂಮಿ ತಿರುಗ್ತದೆ. ಯಾವ ಆಧಾರ ಮೇಲೆ ತಿರುಗ್ತದೆ ಇನ್ನೋವರೆಗೆ ಸೈಂಟಿಸ್ಟಿಗೆ ಗೊತ್ತಿಲ್ಲ. ಇದನ್ನು ಪರ್ಫೆಕ್ಟಾಗಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅವಾಗೇ ಈ ಬಯಲನ್ನೇ ದೇವರನ್ನು ಬಿಟ್ಟರು. ಈ ಬಯಲೇ ಲಿಂಗ ಅಂದ್ಬಿಟ್ರು. ಈ ಬಯಲೇ ಲಿಂಗ. ಆ ಬಯಲ ಏನು ಲಿಂಗ, ಇಡೀ ಬ್ರಹ್ಮಾಂಡ ಬಯಲು ಏನದ ರೀ, ಇದು ಏನು ವಿಸ್ತಾರ ಅದ, ಇದು ಲಿಂಗ. ಅದರದ್ದೇ ಒಂದು ಸ್ವಲ್ಪ ಕಣ ನಮ್ಮ ಪ್ರಾಣ ಆಗಿರೋದ್ರಿಂದ ಇದು ಅಂಗದೊಳಗಿನ ಲಿಂಗ ಪ್ರಾಣ. ಇದು ಅಂಗ, ಶರೀರ ಅಂಗ, ಅದು ಲಿಂಗ. ಹೀಗೆ ರೀ ಈ ಭೂಮಿ, ಈ ಬಯಲು ಬಿಟ್ಟು ಭೂಮಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯಚಂದ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾಂಡದ ಆಗ್ರಹ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಪ್ರಾಣ ಇರಲಾರ್ದೆ ನಾವು ಶರೀರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದ್ರದ್ದು ನನ್ನೊಳಗಿರ್ತಕ್ಕಂಥ ಅಂಗದೊಳಗಿನ ಲಿಂಗ ಪ್ರಾಣ ಏನದ, ಅದರ ಪ್ರತಿರೂಪ ಇಷ್ಟಲಿಂಗ. ಇದು ಲಿಂಗ. ಇದಕ್ಕಿಂತ ವಿಸ್ತಾರವಾದದ್ದು ಏನೂ ಇಲ್ಲ. ಅದಕ್ಕೆ ನಾವು ಇದರಲ್ಲಿ ಬಸವ ಧರ್ಮದಲ್ಲಿ ಮುಖ್ಯವಾಗಿ ಏಕದೇವೋಪಾಸನೆ ಇದ್ರೇ ಇದು ತಿಳಿತದೆ. ನಾವು ಇದು ಬಿಟ್ಟು ಮತ್ತೆಲ್ಲರೂ ಹೋಗ್ತೀವಿ ಅಂದ್ರೆ ಆಗಲ್ಲ. ಹಂಗೆ ನೀವು ದೇವ್ರಿಗೆ ಹೋಗಬೇಡ ಅಂತೀರಿ ಏನ್ರಿ ಅಂದ್ರೆ ನಾ ಏನು ಮಾಡೋಕ್ಕಾಗಲ್ಲ. ಈ ಧರ್ಮ ಇರೋದು ಹಿಂಗದ. ಅದಕ್ಕೆ ನಾ ಎಷ್ಟು ಹೇಳಬಲ್ಲೆ ಅಷ್ಟೇ. ಮನೆಗೊಂದು, ಹೊಲಕ್ಕೊಂದು, ಮತ್ತೊಂದು ಊರಿಗೊಂದು ದೇವರಿಲ್ಲ. ಪ್ರತಿಯೊಬ್ಬರಿಗೆ ದೇವರು ಯಾವುದು ಲಿಂಗನೇ, ಪ್ರಾಣನೇ ಲಿಂಗ. ಅದೇ ದೇವರು, ಅದನ್ನೇ ಆರಾಧಿಸಬೇಕು, ಅದನ್ನೇ ಪೂಜಿಸಬೇಕು. ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅರಿವು ಜಾಗೃತ ಆಗ್ತದೆ. ಅರಿವು ಜಾಗೃತ ಆಗ್ತಂದ್ರೆ ನೀವು ಶಿವಗಳು ಆಲಕ್ಕೆ ಸಾಧ್ಯ. ಹಿಂಗೆ ಶಿವಯೋಗಿ ಆಲಕ್ಕೆ ಅಂತಲೇ ಹುಟ್ಟಬೇಕು, ಜಂಗಮ ಕುಲದಾಗೆ ಹುಟ್ಟಬೇಕು, ಮಠಕ್ಕೆ ಆಗಬೇಕು ಅಂತೇನಿಲ್ಲ ರೀ. ಶಿವಯೋಗಿ ಆಗ್ಬೇಕಂತಿಲ್ಲ. ನೀವು ಎಲ್ಲಿ ಆದರೂ ಭೀ ನೀವು ನಿಮ್ಮ ಮನೆಯಾಗೆ ನೀವು ಶಿವಯೋಗಿಗಳಾಗ್ಬೋದು. ಅಂದರೆ ಈ ತತ್ವಗಳು ಪಾಲನೆ ಆಗಬೇಕು. ಅದಕ್ಕೆ ಮುಖ್ಯವಾಗಿ ಈ ಲಿಂಗನೂ ಮೂರು ಥರವಾಗಿ ಪರಿವರ್ತನೆ ಆಗ್ತದೆ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಷ್ಟಲಿಂಗ ಅಷ್ಟಾವರಣಕ್ಕೆ ಅಂದರೆ ಶರೀರಕ್ಕೆ ಅನುಗುಣವಾಗಿರ್ತದೆ.
ಅಂದರೆ ಶರೀರದ ಶುದ್ಧತೆಗೆ ಇಷ್ಟಲಿಂಗ, ಅಷ್ಟಾವರಣಗಳು ಶರೀರ ಶುದ್ಧತೆಗೆ. ಪ್ರಾಣಲಿಂಗ ಪಂಚಾಚಾರಗಳು ಮನಸ್ಸಿಗೆ, ಪ್ರಾಣಕ್ಕೆ. ಪ್ರಾಣ ಸರಿಯಾಗಿರ್ಬೇಕಾದ್ರೆ ಮನಸ್ಸು ಸರಿಯಾಗಿರ್ಬೇಕು. ನೀವು ಡಾಕ್ಟ್ರಿಗೆ ಇಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಅಂತ, ನೀವು ಸರಿಯಾಗಿ ನಿಶ್ಚಿಂತಿರ್ರಿ, ನಿಮ್ಗೆ ಯಾವ ಜಡ ಬರಲ್ಲ ಅಂತ ಹೇಳ್ತಾರೆ ಅವ್ರು. ದ್ಯಾಟ್ ಈಸ್ ಸ್ಟಡಿ, ಅದು ಸ್ಟಡಿ ಅದ, ಅವರು ಅಧ್ಯಯನ ಮಾಡಿದವ್ರ. ಎಲ್ಲದಕ್ಕೆ ನಿಮ್ದೇನು ಚಂಚಲ ಮನಸ್ಸದ, ಏನು ಹಿಂಗೆ ಮತ್ತೊಬ್ಬರಿಗೆ ಹಾಳಾಲಿ ಅನ್ನೋಂಥ ಒಂದು ಗುಣ ಇರ್ತದೆ. ಹೊಟ್ಕಿಚ್ ಅಂತೇವೆ ನಾವು. ಹೊಟ್ಕಿಚ್ ಗುಣ ಮನಸ್ಸು ಖರಾಬ್ ಇತ್ತಂದ್ರೆ ಅವರಿಗೆ ಅನಾರೋಗ್ಯ ಬರ್ತದೆ ಗ್ಯಾರಂಟಿ. ಆ ಮನಸ್ಸು ಚಲೋ ಇಡ್ಲಿಕ್ಕೆ ಪ್ರಾಣಲಿಂಗ ಅಂತಾರೆ. ಅಂದರೆ ಈ ಇಷ್ಟಲಿಂಗದ ಮುಖಾಂತರನೇ ಹೋಗ್ಬೇಕದು. ಇಷ್ಟಲಿಂಗ ಪ್ರಾಣಲಿಂಗ. ಪ್ರಾಣಲಿಂಗಿಗಳಾದೀವಂದ್ರೆ ಮನಸ್ಸು ಅತ್ಯಂತ ಸ್ವಚ್ಛ ಆಗ್ತದೆ. ಸ್ವಚ್ಛ ಮನಸ್ಸು ಆಯ್ತಂದ್ರೆ ಅವಾಗ ಮುಂದೆ ಭಾವಲಿಂಗ, ಭಾವ ಶುದ್ಧಿ ಆಗ್ತದೆ. ನಾವು ನಿರಂತರವಾಗಿ ಭಾವಗಳು ಶುದ್ಧಿ ಇರ್ತವೆ. ಸುಮ್ಮನೆ ಒಂದು ಮನಸ್ಸು ಗದ್ದಲ ಮಾಡ್ಕೋಬಾರ್ದು. ಮನಸ್ಸು ಚಂದ ಇಟ್ಕೋಬೇಕಾದ್ರೆ ಒಂದು ಸಣ್ಣ ಕತೆಗಳು ನಮಗೆ ಭಾಳ ಚಂದ ಮಾರ್ಗದರ್ಶನ ಕೊಡ್ತಾವ್ರಿ. ಇನ್ನು ಹರಿದ ಘಟನೆ ಇದೆ, ಏನು ಕಥೆನೂ ಅಲ್ಲ, ಸುಮ್ಮನೆ ಹೇಳಬೇಕು ನಡುವು ಮಧ್ಯದ ಒಂದು ಇದು ಬಹುಶಃ ಈ ಕಡೆ ಬಿಜಾಪುರ ಡಿಸ್ಟಿಕ್ ಇರಬೇಕರಲ್ಲಿ, ಆ ಊರ ಹೆಸರು ನೆನಪಲ್ಲ. ಒಳ್ಳೆ ಮನೆತನ, 100-200 ಎಕರೆ ಆಸ್ತಿ ಮಾಲಕ, ಇಬ್ಬರು ಅಣ್ಣ ತಮ್ಮದಿರು. ಇಬ್ಬರಿಗೆ ಮದಿಗಿದಿ ಮಾಡಿ ಇಬ್ಬರಿಗೆ 100 ಎಕರೆ ಹಂಚಿಕೊಟ್ಟು ಇಬ್ಬರಿಗೆ ಚಂದ ಮನೆ ಕಟ್ಟಿಸಿ ತಂದೆ ಮಕ್ಕಳಿಗೆ ಬ್ಯಾರಿ ಮಾಡಿದ್ದು. ಆರಾಮಿದ್ರಿ ಇಬ್ಬರು. ಸಣ್ಣವನಿಗೆ ಒಂದು ಮಗು ಇತ್ತು ರೀ, ಚನ್ನ ಬಸವಣ್ಣನಿಗೆ. ಆ ಮಗುವಿಗೆ ನೋಡ್ರಿ ಚನ್ನ ಬಸವಣ್ಣಗೆ ನೋಡ್ಬೇಕು, ಅಷ್ಟೊಂದು ಅಗ್ದಿ ಸುಂದರ ಮಗು. ಯಾರು ನೋಡ್ರೂ ಎತ್ಕೊಂಡು ಅಪ್ಕೋಬೇಕು, ಆ ಥರ ಮಗು. ದೊಡ್ಡವನಿಗೆ ಮಕ್ಕಳಾಗಿರಲಿಲ್ಲ. ದೊಡ್ಡವನ ಹೆಂಡತಿಗೆ ತಾಪ. ಆ ಮಗು ಬತ್ತ ದೊಡ್ಡಮ್ಮ ದೊಡ್ಡಪ್ಪ ಅಂತ ಬರೋದೇ ಮಗು ಒಂದೇ ಬಾಜು ಮನೆಗಳು, ಊರವರೆಲ್ಲರೂ ಬಂದು ಎತ್ಕೊಳ್ಳೋದು. ಮತ್ತು ಆ ಮಗುವಿನ ತಾಯಿಗೆ ಖುಷಿ ಇರೋದೇ ಸಹಜ ಅದ. ಈ ದೊಡ್ಡವನ ಹೆಂಡತಿಗೆ ಹೊಟ್ಟೆ ಕಿಚ್ಚು, ಆಕಿ ಅಷ್ಟು ಖುಷಿದಾಗಳ ಆಕಿಗೆ ಮಳ ನನಗೆ ಹಾಕಿಲ್ಲ. ಅದು ದಿನ ತಾಪ ಆಲಕತ್ತೆ ಭಾಳ ದಿವಸ. ಮನಸ್ಸು ತಾಪಾಗಿ ಎಲ್ಲಿಗೆ ಹೋಯ್ತದಂದ್ರಿ ಆಕಿನ ತಲೆಗೆ ಏನು ಬಂತು, ಈ ಮಗುನೇ ಇಲ್ಲಾಂದ್ರೆ ಈ ತಾಪೇ ಇರಲಿಲ್ಲ ಅಂತ. ಈ ಮಗುನೇ ಇಲ್ಲಾಂದ್ರೆ ಈ ತಾಪ ಹೋಗ್ತದ. ಅದಕ್ಕೆ ಏನು ಮಾಡಬೇಕು, ಆ ಮಗುವಿಗೆ ಖಲಾಸ್ ಮಾಡಬೇಕು. ಮನಸ್ಸು ನೋಡ್ರಿ ಹೆಂಗಂತ ಎಷ್ಟು ವಿಕೋಪಕ್ಕೆ ಹೋಯ್ತದ ಮನಸ್ಸು ನಮ್ಮದು. ಅದಕ್ಕೆ ಇವೆಲ್ಲ ಆಚಾರಗಳು ಬೇಕು. ಶರಣರು ಯಾಕೆ ಆಚಾರಗಳು ಕೊಟ್ಟರು ಅಂದ್ರೆ ಮನಸ್ಸನ್ನು ಸದೃಢವಾಗಿಟ್ಕೊಂಡು ನಾವು ಹೊಟ್ಕಿಚ್ಚು ಪಡ್ಲಾರ್ದಂಗೆ ಮಾಡೋದೇ ಈ ಎಲ್ಲ ಆಚಾರಗಳು. ಅದಕ್ಕೆ ಆ ಊರಿಗೆ ಒಬ್ಬ ಮಿಠಾಯಿ ಮಾರೋ ಬರ್ತಿತ್ತು ರೀ. ಬರ್ತಾರಲ್ರಿ ಎಲ್ಲ ಹಳ್ಳಿಗಳದಾಗ ಮಿಠಾಯಿ ಅಂತ ಸ್ವೀಟ್ ಮಾರ್ತಾ ಬರ್ತಿದ್ದ. ಅವ ದಿನ ಆ ಮಗುವಿಗೆ, ಮುದ್ದಾದ ಮಗುವಿಗೆ ನೋಡಿ ಅವ್ರು ತೋಲಿ ಬಿಡಲಿ ಆ ಮಗುವಿಗೆ ಒಂದು ಸ್ವೀಟ್ ಕೊಟ್ಟು ಹೋಗ್ತಿದ್ವು. ಅವ ಮಿಠಾಯಿ ಮಾರವ. ಅದಕ್ಕೆ ಇವ್ರು ಏನಂದ್ರು, ಈ ಮಿಠಾಯಿ ಮಾರವನಿಗೆ ಹಿಡಿದ್ರೆ ಈ ಮಗನಿಗೆ ತೆಗಿಬೋದು ಆರಾಮ ಅಂಥೇಳಿ ಒಂದಿನ ಮಿಠಾಯಿ ಮಾರವನಿಗೆ ಕರೆಸ್ರಿ ಇಬ್ಬರು ಗಂಡ ಹೆಂಡತಿ. ದೊಡ್ಡವ ಕರೆಸಿ ಅವನಿಗೆ ಕೇಳಿದ್ರು, ನಿನಗೊಂದು 20 ಎಕರೆ ಜಮೀನ ಒಂದು 15-20 ಲಕ್ಷ ರೂಪಾಯಿ ಕೊಟ್ಟರೆ ಹೆಂಗೆ ಆಗ್ತದೆ? ಯಾರಿಗೆ ಬೇಕಾಗಿಲ್ಲ ರೀ ಅದು. ಸುಮ್ಮ ಕೊಟ್ರೆ ಯಾರು ಅಲ್ಲ ಅಂತಾರೆ ನಾವು. ಇಲ್ಲ ನಾವು ನಿನಗೆ ಕೊಡ್ಬೇಕಂತ ಮಾಡೀವಿ ಅಂದರು. ಅದಕ್ಕೆ ಅವ ಅಂದ, ನನಗೆ ಯಾಕೆ ಕೊಡ್ತೀರಿ ನೀವು ಅಂದ. ಇಲ್ಲ ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ಆ ಮಗುವಿಗೆ ಮಿಠಾಯಿದಾಗ ವಿಷ ಹಾಕಿ ಖಲಾಸ್ ಮಾಡಬೇಕು. ಅವ ಅಂದ, ಇದು ನನ್ನ ಕೈಲೇ ಆಗಲ್ಲ. ನಾ ಮಿಠಾಯಿ ಮಾರಾಮಿದ್ದೀನಿ, ವಿಷ ಮಾರವಲ್ಲ. ನೋಡ್ರಿ ಮನಸ್ಸು ಹೆಂಗಿರ್ತದೆ. ಅವ ಮಿಠಾಯಿ ಮಾರಿ 200-300 ಗಳಿಸಿ ಜೀವನ ಮಾಡವ. ಅವನಿಗೆ ಆಸ್ತಿ ಬೇಡಂದವ. ನಿಮ್ಮ ಹೊಲ ಮನೆ ಬೇಡ, ನಿಮ್ಮ ರೊಕ್ಕ ರೂಪಾಯಿ ಬೇಡ, ನಾ ಮಿಠಾಯಿ ಮಾರ್ತೀನಿ, ಆ ಮಗುವಿಗೆ ಕೊಲ್ಲಲ್ಲ ಅಂತ. ಹಾಗಿದ್ರೆ ನಿನಗೆ ಊರೇ ಖಾಲಿ ಮಾಡಿಸ್ತೀವಿ ಅಂದರು. ಆ ನಿಮ್ಮಂಥವ್ರು ಇದ್ದು ಊರಾಗಿರತ್ತನ ಈ ಊರು ಬಿಟ್ಟು ಹೋಗೋದೇ ಚಲೋ ಅಲ್ಲ. ಇಂಥವ್ರಿದ್ದು ಊರಾಗಿರೋದಾಗ ಏನು ಸಣ್ಣತನದ. ಅದಕ್ಕೆ ಈ ಊರು ಬಿಟ್ಟು ಹೋಗೋದೇ ಚಲೋ ನಮ್ಮ ಕೈಲಿ ಆಗಲ್ಲ. ಅಂದ್ರೆ ಮನಸ್ಸುಗಳು ಅದು ನನ್ನ ಮಗ ಅಂದ್ರೆ ಮುಗಿದು ಹೋಗ್ತದೆ ರೀ. ದೊಡ್ಡ ಮಾತು ಬಂದಾಗ ನನ್ನದೇ ಮಗ ಅಂದ್ರೆ ಮುಗೀತು.
ಅದು ಅವ್ರದ್ದೇ ಮಗ ಆಗ್ತದೆ, ಇವ್ರಿಗಿಂತ ಹೆಚ್ಚಿಗೆ ಮಗ ಆಗ್ತದೆ. ಎಷ್ಟೋ ಕೆಲವೊಂದು ಫ್ಯಾಮ್ಲಿಗಳ್ದಾಗ ನೋಡ್ತೀರಿ, ಅಣ್ಣಗೆ ಮಕ್ಕಳಾಗಿರಲ್ಲ, ತಮ್ಮಗೆ ಮಕ್ಕಳಾಗಿರ್ತಾವೆ, ಅಣ್ಣ ತಮ್ಮನ ಮಗನಿಗೆ ತೋಟಿರ್ತಾನೆ, ತಮ್ಮ ಅಣ್ಣನ ಮಗನಿಗೆ ತೋಟಿರ್ತಾನೆ. ಇಂಥ ಫ್ಯಾಮ್ಲಿಗಳ್ದಾಗ ಈ ಥರ ಇದ್ರೆ ಎಷ್ಟು ಒಳ್ಳೆಯದಿರ್ತದೆ. ಇವೆಲ್ಲ ಇಂಥ ಅಂದ್ರೆ ನಾ ಯಾಕೆ ಈ ಕತೆ ಹೇಳ್ತೀನಿ ಅಂದ್ರೆ, ಈ ಮನಸ್ಸುದ್ದಿಗೆ ಇಷ್ಟಲಿಂಗ ಭಾಳ ಅವಶ್ಯಕತೆ. ನಮ್ಮ ಎಲ್ಲ ಹಂತದಾಗೂ ಈಗ ಭಾಳ ಕೆಲವೊಂದು ಮನೆಗಳದಾಗ ಭಾಳಷ್ಟು ಹೊಟ್ಟೆಗೀಚಾಗಿ ಮನೆ ಡಿವೈಡ್ ಆಗ್ತಾವ್ರಿ. ಈಗ ಹಿಂದಕ್ಕೆ ಮುತ್ತೈದೆಯವ್ರು ಇರ್ತಿರು ಮನೆಗೆ, ಯಾರ ಮನೆಯಾಗ ಮುತ್ತೈದೆಯರಿಲ್ಲ, ಭಾಳ ಕಮ್ಮಿ. ಮುತ್ತೈದವರು ಆಯಿ ಮುತ್ತೆ ಇಬ್ಬರೇ ಒಂದು ಮನೆಯಾಗ ಇರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಅಮೇರಿಕಾ ಅಲ್ಲಿ ಇಲ್ಲಿ ಫೋಟೋದಾಗೆ ಮುತ್ತೆ ಕಾಜಿ ಬಡೋದು. ಅಂದ್ರೆ ಜೀವನ ಆ ಥರ ಆಗ್ಯದ. ಈಗ ಕಾಲ ಹಂಗದ, ಅದು ಜೀವನ ಹಂಗಾಗ್ಯದ, ಅದಕ್ಕೆ ಎಲ್ಲರೂ ಅಡ್ಜಸ್ಟ್ನೂ ಆಗ್ಯಾರ. ಆ ಮತ್ತು ಬೇರೆ ಅಂದರೆ ಮನಸ್ಸನ್ನು ನಾವು ಹೊಟ್ಕಿಚ್ಬಾರ್ದಂಗೆ, ಮನಸ್ಸೇ ಇಂಪಾರ್ಟೆಂಟ್ ಅದ. ಅದಕ್ಕೆ ಇಷ್ಟಲಿಂಗ ಬೇಕು. ಲಿಂಗದ ಕರಿಕಲ್ಪನೆ ಹಿಂಗೆ ಹೇಳ್ಯಾರ. ಈ ಏನು ಬಯಲದ ಅದು ಲಿಂಗ. ಸುಜ್ಞಾನವಾಗಿರೋದು ಜಂಗಮ. ಜಂಗಮರ ಅಂದ್ರೆ ಈಗ ಮಠದಾಗ ಸ್ವಾಮಿಗಳಿರೋರೇ ಜಂಗಮರಲ್ರಿ. ಜಂಗಮರು ಹುಟ್ಟಿದವರೇ ಜಂಗಮರಲ್ಲ. ಯಾರು ಸಮಾಜವನ್ನು ಅಥವಾ ಇಡೀ ನಿಸರ್ಗವನ್ನು ಪ್ರೀತಿಸ್ತಾರೋ ಅವರೆಲ್ಲ ಜಂಗಮ. ಯಾವುದು ಚೈತನ್ಯ ಅದ, ಯಾವುದು ಮೂವೇಬಲ್ ಅದ, ಅದೆಲ್ಲ ಜಂಗಮ. ಜಂಗಮದ ಅರ್ಥಗಳು ಭಾಳವ, ಅದು ಜಂಗಮ. ನಮ್ಮಲ್ಲಿ ಒಳ್ಳೆಯ ಜ್ಞಾನ ಇರಬೇಕು, ಬರೀ ಜ್ಞಾನ ಉಪಯೋಗಿಲ್ಲ. ನಾವು ಜ್ಞಾನ ಅಂದ್ರೆ ಏನು ರೀ? ತಿಳಿದಂಗೆ ನಡೆಯೋದು ಜ್ಞಾನ. ತಿಳಿದಂಗೆ ನಡೀಲಿಲ್ಲ ಅಂದ್ರೆ ಅಜ್ಞಾನ. ನಮ್ಗೆ ಒಳ್ಳೆಯದು ಕೆಟ್ಟದಾಗ ಗೊತ್ತಾಗ್ತದೆ, ಕೆಟ್ಟದ್ದು ಗೊತ್ತಿದ್ರು ಮಾಡಿರೋದು ಅಜ್ಞಾನ. ಅಜ್ಞಾನಿಗಳು ನಮ್ಮ ಜೀವನದಾಗ ಕಷ್ಟ ಬರೋದು ಎಲ್ಲವೂ ಎದ್ರ ಸಲಕ್ಕೆ ಬರ್ತವೆ ಅಂದ್ರೆ ಅಜ್ಞಾನದ ಸಲಕ್ಕೆ ಬರ್ತವೆ. ನಮ್ಮಲ್ಲಿ ಜ್ಞಾನ ಇರಲಾರ್ದಕ್ಕೆ ಬರ್ತದೆ. ಅದಕ್ಕೆ ವಿಭೂತಿ ಅರಿವು. ಈ ಜ್ಞಾನವನ್ನು ಸರಿಯಾಗಿ ಬಳಸ್ತಕ್ಕಂಥ ವಸ್ತು ಯಾವುದು? ನಮ್ಮ ಶರೀರದಾಗೆ ಯಾವುದು? ಅರಿವು. ನಾವು ಅರಿವಿನಿಂದ ಹೋದ್ರೆ ಆ ಜ್ಞಾನದ ಸದುಪಯೋಗ ಆಗ್ತದೆ. ಅದು ವಿಭೂತಿ. ಬಹಿರಂಗದ ಅಷ್ಟಾವರಣದಾಗ ಬಹಿರಂಗದ ಅಂದ್ರೆ ನಾವು ವಿಭೂತಿ ಹಚ್ಕೊಂಡೇವೆ ಅಂದ್ರೆ, ನಿಮಗೆ ಇನ್ನೊಂದು ಹೇಳ್ತೀನಿ ರೀ, ನಾವು ನನ್ನ ಬಳಿ ನಾವು ದನ ಕಾಯೋರಿದ್ದೇವ್ರಿ. ನಾವೇನು ಭಾಳ ಎಲ್ಲಿ ಕಲ್ತವ್ರಿಲ್ಲ. ನಂದು ಒಕ್ಕಲ್ತನದ, ದನಗಳವ, ನನ್ನ ಮೇಜರ್ ಕೆಲಸ ಅದೇ ಅದ. ವಿಭೂತಿ ತಯಾರು ಮಾಡ್ತೀವಿ ರೀ ನಮ್ಮಲ್ಲಿ. ಶುದ್ಧವಾದ ವಿಭೂತಿ ಸಿಕ್ಕರೆ ಹಚ್ಕೋರಿ, ಇಲ್ಲಾಂದ್ರೆ ಆ ಮಣ್ಣಿನ ವಿಭೂತಿ ಹಚ್ಕೋಬೇಡ್ರಿ. ಶುದ್ಧವಾದ ವಿಭೂತಿ ಸಿಗ್ತವೆ, ಎಲ್ಲರೂ ಪ್ರಯತ್ನ ಮಾಡ್ರೆ ಸಿಗ್ತವೆ. ಯಾಕಂದ್ರೆ ಅವು ಆರೋಗ್ಯ ದೃಷ್ಟಿಯಿಂದ ಭಾಳ ಉಪಯೋಗ ಅದ. ಅದಕ್ಕೆ ನಾನು ವಿಭೂತಿ ತಯಾರು ಮಾಡ್ತೀನಿ ಅಂತ ಒಂದು ಸ್ವಲ್ಪ ವಿಭೂತಿ ಬಗ್ಗೆ ಜಾಸ್ತಿ ಹೇಳ್ತೀನಿ. ನಿಮಗೆ ಟೈಮ್ ಆದಿತ್ತ ಅಂದರೆ ಭಾಳಷ್ಟು ಟೈಮ್ ತೊಗೊಂಡಂಗೆ ಆಗಿರ್ಬಾರ್ದು. ವಿಭೂತಿ ಆರೋಗ್ಯಕ್ಕೆ ಭಾಳ ಅನುಕೂಲ ಅದ. ಅದಕ್ಕೆ ದನಗಳದ್ದು ಗೋಮಯಲಿಂದನೇ ಯಾಕೆ ಮಾಡ್ತಾರೆ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್. ಆಕಳುಗಳು ನಮ್ಗೆ 1000 ವರ್ಷದಿಂದ ನಾಗರಿಕತೆ ಕೊಟ್ಟವ್ರಿ, ನಮ್ಮ ಬದುಕನ್ನು ಕೊಟ್ಟವ. ಈಗ ಆಕಳ ಅವಶ್ಯಕತೆ ಟ್ರ್ಯಾಕ್ಟರ್ ಆಗ್ಯಾವ, ಈಗ ಮಂದಿಗೆ ಆಕಳ ಅವಶ್ಯಕತೆ ಇಲ್ಲ. ಅದು ಬೇಕಾದಷ್ಟು ಗಿಡಮೂಲಿಕೆಗಳು ತಿಂದು ಬರ್ತಾರೆ, ಮೇಯ್ದು ಬರ್ತದೆ. ಅದರೊಳಗೆ ಔಷಧಿ ಗುಣ ಇರ್ತದೆ. ಭಾಳಷ್ಟು ವಿಭೂತಿ ಹಚ್ಕೊಳ್ಳೋದ್ರಲ್ಲಿಂದ ಈಗೇನು ಸ್ನೋ ಪೌಡರ್ ಬಂದವ್ರಿ. ದಯವಿಟ್ಟು ಹೆಣ್ಮಕ್ಳು ನೀವು 20-25 ವರ್ಷ ಹಚ್ಕೊಂಡ್ರೆ ನಿಮ್ಮ ಮುಖ ಖರಾಬ್ ಆಗ್ತದೆ. ಪ್ರತಿದಿನ ವಿಭೂತಿ ಹಚ್ಕೋರಿ, ನಿಮ್ಮ ಮುಖ ಅಕ್ಕಮಾದೇವಿದು ಇದ್ದಂಗೆ ಇರ್ತದೆ. ಸ್ನೋ ಪೌಡರ್ ಬಳಸ್ಬೇಕು. ಮೈಗೆಲ್ಲ ಹಚ್ಚಿರಿ, ಚರ್ಮ ರೋಗ ಕಡಿಮೆ ಆಗ್ತದೆ. ಈಗ ಸಿಕ್ಕಾಪಟ್ಟಿ ಎಲ್ಲ ಏನು ಮಾಡ್ತಾರೆ ರೀ, ಪಿಜ್ಜಾ ಬರ್ಗರ್ ತಿಂದು ಭಾಳ ಮಂದಿಗೆ ಮೋಷನ್ನೇ ಸರಿ ಆಗಲ್ಲ. ನಮ್ಮ ಭಾಳ ಪ್ರಾಬ್ಲಮ್ ಅದ ರೀ ಮೋಷನ್ ಸರಿಯಾಗಿ. ನೀವು ಸ್ವಲ್ಪ ವಿಭೂತಿ ಶುದ್ಧವಾದ ವಿಭೂತಿ ರೀ, ಮತ್ತು ಈ ಸಣ್ಣ ಗುಡಿ ಮುಂದೆ ಸಿಗಾವು ಕಲ್ಲಿನ ವಿಭೂತಿ ಅಂದ್ರೆ ಹೊಟ್ಟೆ ಖರಾಬ್ ಆಗ್ತದೆ. ಶುದ್ಧವಾದ ವಿಭೂತಿ ನಿಮ್ಮಲ್ಲಿ ಪರ್ಫೆಕ್ಟ್ ಆಗಿದ್ದು ಗೋಮ್ಯಾಲಿಂದ ಯಾವ್ದು ಗೊತ್ತಿತ್ತಂದ್ರೆ ಒಂದು ಚುಟುಕಿ ವಿಭೂತಿ ಒಂದು ಗ್ಲಾಸ್ ನೀರನ್ನ ಹಾಕಿ ಕುಡಿದ್ರಂದ್ರೆ ನಿಮ್ಮ ಮೋಷನ್ ಕ್ಲಿಯರ್ ಆಗ್ತದೆ. ಇದು ಪ್ರಾಕ್ಟಿಕಲ್ ಅದ. ಅಷ್ಟು ವಿಭೂತಿದಲ್ಲಿ ಮಹತ್ವ. ಅದಕ್ಕೆ ಇವರೆಲ್ಲ ಆಚರಣೆದಾಗ ಅಂದ್ರೆ ಬಹಿರಂಗದ ಅಷ್ಟಾವರಣದಾಗೂ ಅದು ಆಚರಣೆದಾಗ ಯಾಕೆ ತಂದರು? ವಿಭೂತಿ ಅಷ್ಟು ಪವಿತ್ರ ಅದ. ಅದಕ್ಕೆ ಗೋಮಯಲಿಂದೇ ಮಾಡ್ಬೇಕು. ಯಾಕೆ ಕಟ್ಟಿಗೆ ಸುಟ್ಟು ಮಾಡ್ಬೋದಿತ್ತಲ್ಲ, ಅದೂ ಬೆಳಗಾಗ್ತದೆ. ಅದಕ್ಕೆ ನಮ್ದು 2000 ವರ್ಷದಲ್ಲಿಂದ ನಮ್ದು ಏನು ಭಾರತೀಯ ನಾಗರಿಕತೆ ಅದ, ಈ ಆಕಳಲಿಂದೇ ಅದ. ಈಗೆಲ್ಲ ನೌಕರಿ ಅವು ಇವು ಬಂದು ಈ ಕಡೆ ಒಂದು 40-50 ವರ್ಷನಾಗ ಎಲ್ಲ ಸಿಸ್ಟಮ್ ಚೇಂಜ್ ಆಗ್ಯದ ಬದುಕೋದು. ಎಲ್ಲರ ಮನ್ಯಾಗ ಕಂಪಲ್ಸರಿ ಆಕಳ ಇರ್ತೀವಿ. ಎಲ್ಲರೂ ಒಕ್ಕಲ್ತನ ಮನೆಯೇ.
ಈಗೆಲ್ಲ ಈಗೇನು ಹಿರಿಯರು ಕೂತಿರಿ, ನೀವು ನೌಕರಿಗೆ ಬಂದ್ರು ದನ ಕಾಯ್ದು ಗಳೆ ಹೊಡೆದು ನೀವು ಅಲ್ಲಿ ಹೊಲಕ್ಕೆ ರೊಟ್ಟಿ ಕೊಟ್ಟು ಬಂದಿರಿ, ನೀವು ಜೋಳ ಕೊಯ್ದರೆ ಬಂದಿರಿ, ಎಲ್ಲರೂ ಈಗೇನು ರಿಟೈರ್ಮೆಂಟ್ ಆಗಿರಿ ಎಲ್ಲರೂ ಇದು ಮಾಡಿದವ್ರೆ. ಅಂದ್ರೆ ಸಾವಿರಾರು ವರ್ಷಗಟ್ಟಲೆ ನಮ್ಗೆ ಆಕಳು ಬದುಕಿಸಿದ, ನಮ್ಗೆ ಎತ್ತು ಕೊಟ್ಟದ ಭೂಮಿ ಉಳಿಮೆ ಮಾಡೋಕ್ಕೆ. ಮನೆಗೆ ಒಂದು ಆಕಳು ಇತ್ತಂದ್ರೆ ಹೈನ ಆರೋಗ್ಯ ಸರಿ. ನೀವು ಆಕಳು ಹಾಲು ಊಟ ಮಾಡಿರಿ, ಅದ್ರ ತುಪ್ಪ ಮೊಸರು ಬೆಣ್ಣೆ ಏನೇ ಊಟ ಮಾಡಿರಿ, ಅದೇ ತಿಂದು ದೊಡ್ಡವರಾಗಿದೆ. ಅಂದ್ರೆ ಆರೋಗ್ಯ ಕೊಟ್ಟದ, ಆರ್ಥಿಕತೆ ಕೊಟ್ಟದ. ಅದಕ್ಕಾಗಿ ಶರಣರು ಅದನ್ನು ಆ ಪ್ರಾಣಿಯನ್ನು ಗುರುತಿಸಿ ಅದ್ರ ಗೋಮಯದಲ್ಲಿ ಅಷ್ಟು ಔಷಧಿ ಗುಣವೂ ಅವರಿ, ಇಲ್ಲಂತಿಲ್ಲ. ಅದಕ್ಕೆ ವಿಭೂತಿಯನ್ನು ಶುದ್ಧವಾದ ವಿಭೂತಿ ಬಳಸ್ರಿ. ನಾ ಹೇಳೋದಂದ್ರೆ ಬಳಸಿದ್ರೆ ಶುದ್ಧವಾದ ವಿಭೂತಿ ಬಳಸ್ರಿ. ಇಲ್ಲಾಂದ್ರೆ ಈ ಕಾಲಕ್ಕೆ ತಕ್ಕಂಗೆ ಸಿಗಲಿಲ್ಲ ಅಂದ್ರೆ ಅದು ಬಳಸಲಿಕ್ಕೆ ಹೋಗಬೇಡ್ರಿ, ಅದು ವಿಭೂತಿನೇ ಹಚ್ಕೋಬೇಡ್ರಿ. ಯಾಕಂದ್ರೆ ನಿಮ್ಮ ಹಣಿ ಖರಾಬ್ ಆಗೋ ಚಾನ್ಸಸ್ ಇರ್ತವೆ ರೀ. ಕೆಲವೊಂದು ಮನ್ಯಾಗ ಮಕ್ಕಳು 1 ವರ್ಷದ 2 ವರ್ಷದ ಮಕ್ಕಳು ವಿಭೂತಿ ತಿಂತವ್ರು. ನಾವು ಸಣ್ಣವರಿಂದ ಕದ್ದು ತಿಂತಿದ್ದೇವೆ ವಿಭೂತಿ. ವಿಭೂತಿ ಅಚಾನಕ್ ಇಂಥವು ಕಲ್ಲಿನ ಪೌಡರ್ ಏನಾರ ವಿಭೂತಿ ಮಕ್ಕಳು ತಿನ್ನೋದ್ರೆ ನಿಮ್ಮ ಮಕ್ಕಳು ಹೊಟ್ಟೆ ಪ್ರಾಬ್ಲಮ್ ಆಗ್ತದೆ. ಒಂದು ವೇಳೆ ಅಂಥ ವಿಭೂತಿ ಇತ್ತಂದ್ರೆ ಮಕ್ಕಳು ಯಾರ ಮನೆಗಾರೆ ಮಕ್ಕಳು ವಿಭೂತಿ ತಿನ್ನೋವಿದ್ದು ಅಂದ್ರೆ ಆ ವಿಭೂತಿ ನಿಮ್ಗೆ ಏನೂ ತೊಂದರೆ, ಆ ಮಗುವಿಗಿನ ಹೊಟ್ಟೆಗೆ ಏನು ತೊಂದರೆ ಮಾಡೋದು. ಅಂದ್ರೆ ಪ್ಯೂರ್ ಸಿಕ್ಕರೆ ಹೇಳತ್ತೀನಿ ನಿಮ್ಗೆ. ಹಾಗೆ ರುದ್ರಾಕ್ಷಿನೂ ಅದು ಅದ್ರ ಕೆಲವೊಂದು ವೈಜ್ಞಾನಿಕ ಗುಣವ. ಅದ್ರ ಬಗ್ಗೆ ಅಧ್ಯಯನ ಮಾಡಿದವರು ಭಾಳ ಚಂದ ಹೇಳ್ತಿರ್ತಾರೆ. ರುದ್ರಾಕ್ಷಿ ಅದು ನಮಗೆ ಹೆಣ್ಮಕ್ಳಿಗೆ ಆಭರಣ ಥರನೂ ಕಾಣ್ತದೆ, ಗಂಡಸರಿಗೂ ಒಳ್ಳೆಯ ಕೊಳ್ಳ ಒಂದು ರೀತಿ ಚಂದ ಕಾಣ್ತಾರೆ ರೀ. ಮತ್ತು ನಮ್ಮ ಬಾಡಿದೊಂದು ಹೀಟ್ ಅಬ್ಸರ್ವ್ ಮಾಡ್ಕೊಂತ ಹೇಳ್ತಾರೆ ರೀ. ಮತ್ತು ನಾವು ಎಲ್ಲರಿಗೂ ಪ್ರೇಮ್ ಮಾಡ್ಲಿಕ್ಕೆ ಏನು ಈ ರುದ್ರಾಕ್ಷಿ ಇತ್ತಂದ್ರೆ ಒಂದು ಸ್ವಲ್ಪ ಗೌರವ ಬಂದೇ ಬರ್ತದೆ ರೀ. ನೀವು ನೋಡ್ರಿ, ನೀವು ನಾರ್ಮಲಾಗಿ 4 ತೊಲೆ ತಾಳಿ ಹಾಕ್ಕೊಳ್ಳೋರು, 5 ತೊಲೆ ತಾಳಿ ಹಾಕ್ಕೊಂಡವ್ರಿಗೆ ನೋಡ್ರು ಹೊಟ್ಟೆಕಿಚ್ಚು ಬರಲ್ಲ ರೀ. ಹೆಣ್ಮಕ್ಳಿಗೆ 10 ತೊಲೆದು ಏನಾರು ತಾಳಿ ಹಾಕ್ಕೊಂಡು ಏನಾರು ಚೈನ್ ಹಾಕ್ಕೊಂಡ್ಬಂದ್ರೆ ಹೊಟ್ಟೆಕಿಚ್ಚು ಬರ್ತವೆ. ರುದ್ರಾಕ್ಷಿ ಹಾಕೋರು ನೋಡ್ರಿ ಗೌರವ ಬಂದ್ಬಿಡುತ್ತೆ. ನಾವು ಬಂಗಾರ ರೇಟ್ ಹೆಚ್ಚು ಹಾಕೋತೇವೆ ಅಷ್ಟು ನಮ್ಮ ಬಗ್ಗೆ ಗೌರವ ಕಡಿಮೆ ಆತಂದ್ರೆ ಏನು ರೀ, ಎಷ್ಟು ಧಿಮಾಕದ ಈ ಥರ ಒಂದು ಸಹಜ ಗುಣ ಆದರೆ ಇದು ಮನುಷ್ಯನ ಕ್ರಿಯೇಟ್ ಆಗಿಬಿಡುತ್ತೆ, ಒಳಗೆ ಅಂತರಂಗದ ಕ್ರಿಯೇಟ್ ಆಗ್ತದೆ. ರುದ್ರಾಕ್ಷಿ ಗೌರವ ಕೊಡ್ತದೆ. ಹೀಗೆ ರುದ್ರಾಕ್ಷಿ ಇವು ಭಾಳ ಅವಶ್ಯಕತೆ ಅವ್ರಿ, ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ನಾವು ಅಂತರಂಗದಾಗ ಅಂದರೆ ಅಂತಃಕರಣಗಳ ಶುದ್ಧಿ ಮಾಡೋದು ಅಷ್ಟಾವಣ ರುದ್ರಾಕ್ಷಿ ಕೆಲಸ ಏನಂದ್ರೆ ನಮ್ಮ ಏನು ಮನಸ್ಸು ಬುದ್ಧಿ ಅಹಂಕಾರಗಳೇನವ ಅಂತಃಕರಣಗಳು ರೀ. ನಮ್ಮ ಪಂಚೇಂದ್ರಿಯಗಳೇನವ, ಜ್ಞಾನೇಂದ್ರಿಯಗಳಿರ್ಬೋದು, ಕರ್ಮೇಂದ್ರಿಯಗಳು, ಅವೆಲ್ಲ ಡೀಟೇಲ್ಸ್ ಶರಣರು ಭಾಳ ಕರ್ಣಹಾಸಿಗೆದಾಗ ಕೊಟ್ಟರೆ. ನೀವು ಕರ್ಣಹಾಸಿಗೆ ಚಿಂತನೆ ಮಾಡಿದ್ರೆ ಇದೆಲ್ಲ ಶರೀರದಾಗ ಏನೇನು ಕ್ರಿಯೇಟ್ ಆಗ್ತವೆ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಅಷ್ಟಾವರಣಗಳು ತಿಳ್ಕೊಳ್ಳೋದು ಭಾಳ ಮಹತ್ವದ ರೀ. ಅಷ್ಟಾವರಣಗಳು ತಿಳ್ಕೊಳ್ಳೋದು, ಪಂಚಾಚಾರಗಳು ತಿಳ್ಕೊಳ್ಳೋದು, ಶಟಸ್ಥಲಗಳನ್ನು ತಿಳ್ಕೊಂಡ್ರಿ ಅಂದ್ರೆ ಶಟಸ್ಥಲಗಳೇನ್ರಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇವು 6 ಸ್ಥಳಗಳು. ಸ್ಥಳ ಅಂದರೆ ಏನು ರೀ, ಸ್ಟೆಪ್ಸ್, ಹಂತ, ಮನಸ್ಸಿನ ವಿಕಾಸದ ಹಂತಗಳು ಶಟಸ್ಥಲಗಳು. ಮತ್ತು ಬೇರೆ ಏನಿಲ್ಲ ರೀ, ಹೊರಗಿಂದ ಏನಾರೇ ಬರೋದಿಲ್ಲ ಅದ್ರಾಗ. ನಮ್ಮ ಒಳಗೆ ಮನಸ್ಸು ಏನದ ಅದ್ರದ್ದು ವಿಕಾಸ ಆಗೋದು ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಹಿಂಗೆ ಇವೇನು ಸ್ಥಳ ಅಂದ್ರೆ ಮನಸ್ಸನ್ನು ಊರ್ಧ್ವಮುಖವಾಗಿ ಪರಮಾತ್ಮನೆಡೆಗೆ ಹೋಲಕ್ಕೆ ನಮ್ಮ ಮನಸ್ಸೇನು ಹರಿತದ ಅದು ಶಟಸ್ಥಳ. ಅದು ಆತ್ಮಚಿಂತನೆ, ಅದು ಭಾವ. ಅನುಭಾವಿಗಳು ಯಾರು ಶಟಸ್ಥಲ ಸಾಧನೆ ಮಾಡಿದಾರೋ ಅವರು ಅನುಭಾವಿಗಳಂದ್ರೇನು ರೀ, ತೃಪ್ತರಾಗಿರೋದು. ಅವ್ರು ಎವರ್ಗ್ರೀನು ತೃಪ್ತ ಇರ್ತಾರೆ. ಅವ್ರು ಏನಾದ್ರೂ ಏನು ಕಲ್ಲು ಬಿದ್ದರೂ ಅಷ್ಟೇ ಇರ್ತಾರೆ, ನೀವು ಏನು ದುಡ್ಡು ಕೊಟ್ಟರು ಅಷ್ಟೇ ಇರ್ತಾರೆ. ಅಗದಿ ನಿರಂತರ ಸ್ಥಿತಪ್ರಜ್ಞರು ಇರ್ತಾರೆ. ಪಂಚಾಚಾರಗಳಂದ್ರೆ ಏನು ರೀ, ಲಿಂಗಾಚಾರ. ಅದರಲ್ಲಿ ಫಸ್ಟ್ ಬರೋದೇ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ. ಇವು 5 ಪಂಚಾಚಾರಗಳು. ಇವುಗಳನ್ನು ನಾವು ವಿಸ್ತಾರವಾಗಿ ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ನೀವೇ ಶಿವಗಳಾಗ್ತೀರಿ. ಎಲ್ಲಿ ಈ ಶರಣರ ತತ್ವ ಏನಂದ್ರೆ ನಾವು ಹೊರಗೆ ಹುಡುಕಾಡ್ಕೊತ ಹೋದ್ರೆ ಎಲ್ಲಿ ಸಿಗಲ್ಲ. ಇದು ಅದ್ವೈತ ಮಾರ್ಗ. ದೇವ ಬೇರೆ ನಾ ಬೇರೆ ಅಂತಿಲ್ಲ. ನೀವು ಮಂತ್ರ ಹೇಳೋದು, ಪೂಜೆ ಮಾಡೋದು, ಕರ್ಪೂರ ಹಚ್ಚೋದು ಇವೆಲ್ಲ ಏನು ನಮ್ಮ ಹಿಂದಿನ ಅನಾದಿ ಕಾಲದಿಂದ ವೇದ ಉಪನಿಷತ್ತುಗಳದಾಗ ಏನು ಹೇಳ್ತಾರೆ ಹಂಗೆ ಬಹಿರಂಗದಾಗಿಲ್ಲ ರೀ. ನಾವು ಹಂಗೆ ಹೋದ್ರೆ ಎಂದೂ ಸಿಗಲ್ಲ. ಅಂತರಂಗದಾಗೆ ಹುಡುಕಾಡ್ಬೇಕು. ಯಾಕಂದ್ರೆ ಈ ಏನು ಬಯಲದ ಆ ಬಯಲದ ರೂಪೇ ನಮಗೆ ಪ್ರಾಣದ. ಇದೇನು ಭೂಮಿ ಅದ ಆ ಭೂಮಿಯ ಎಲ್ಲ ಖನಿಜಗಳು ನಮ್ಮ ಶರೀರದಾಗ ಅವ. ಈಗ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ ಐರನ್ ಕಡಿಮೆ ಅದ, ನಿಮ್ಮ ಶರೀರದಾಗ ಅದು ಈ ಮೆಟಲ್ ಕಡಿಮೆ ಅದ, ಆ ಮೆಟಲ್ ಕಡಿಮೆ ಅದ, ಅದು ಅದರದೆಲ್ಲ ಟ್ಯಾಬ್ಲೆಟ್ ಬಂದವ್ರಿ ಈಗೆಲ್ಲ. ಅದೆಲ್ಲ ಭೂಮಿದಾಗ ಏನು ಖನಿಜ ಅದ, ಭೂಮಿದಾಗ ಏನು ಎಲ್ಲ ಅದ ಅದೆಲ್ಲ ಶರೀರದಾಗ ಅದ. ಅದೆಲ್ಲ ಆ ಸೂತ್ರ ಹಿಡದೆ ಬಂದಂತ ಮಡಿಯೊಳಪ್ಪನವ್ರು ಹೇಳ್ತಾರೆ. ಅದಕ್ಕೆ ಈ ಅಷ್ಟಾವರಣಗಳು ತಿಳ್ಕೊಳ್ಳೋದು. ಮತ್ತು ಇನ್ನೊಂದೇನು ನನ್ನ
ನನ್ನ ಅಭಿಪ್ರಾಯ ಅದ ರೀ ಇದು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಹಿಂಗೆ ಬರೀ ಭಾಷಣ ಮಾಡಿ ಹೋಗೋದು ಆಗ್ಬಾರ್ದು. ಒಂದು 10 ನಿಮಿಷ ಚರ್ಚೆಗೆ ಅವಕಾಶ ಇರಬೇಕು. ಈ ವೇದಿಕೆ ಆಯೋಜಕರಿಗೆ ನಾವೊಂದು ಸೂಚನೆ, ಈಗ ನಾವು ಅವ್ರ ತಲೆಗೆ ಏನೋ ಇರ್ತದೆ, ನಾವು ಏನೋ ಹೇಳ್ತೇವೆ, ಕನ್ಫ್ಯೂಸ್ ಆಗಬಾರ್ದು. ಪ್ರಶ್ನೆಗಳು ಕೇಳಬೇಕು. ಒಂದು 10 ನಿಮಿಷ ಅದಕ್ಕೊಂದು ಯಾರೇ ಬರಲಿ, ಎಲ್ಲರೂ ಯಾರಿಗಾದರೂ ಒಳಗೆ ಪ್ರಶ್ನೆಗಳಿದ್ದು ಅಂದ್ರೆ ಆ ಪ್ರಶ್ನೆಗಳು ಕ್ಲಾರಿಟಿ ಆಗಬೇಕು. ಯಾಕಂದ್ರೆ ಇದು ಚರ್ಚಾ ಧರ್ಮ, ಚರ್ಚೆಯ ಮಾಡಿನೇ ಹುಟ್ಟಿರ್ತಕ್ಕಂಥ ಧರ್ಮ. ಯಾರೇ ವಚನ ಬರೆದ್ರು ಬಿ ಅದಕ್ಕೆ ಚನ್ನಬಸವಣ್ಣವರು ಒಪ್ಪಿಗೆ ಇದ್ದರೆ ಅದು ವಚನ ಪಾಸ್ ಆಗ್ತೈತೆ ರೀ. ಅವಾಗೂ ಹಂಗಿತ್ತು. ಯಾರು ಚಿಕ್ಕ ನಾನು ಬರೆದು ಕೊಡ್ತೀನಿ ಅಂದ್ರೆ ಇಲ್ಲ, ಆ ಶಿವಯೋಗದ ನೆಲ ಮೇಲೆ ಆ ವಚನ ಇರಬೇಕು. ಈ ತತ್ವಗಳು ಅಷ್ಟಾವರಣರೇ ಅಳವಡಿದ ಆ ವಚನದಲ್ಲಿ ಇರಬೇಕು, ಪಂಚಾಚಾರ್ಯರು ಇರಬೇಕು, ಷಡ್ಸ್ಥಳರು ಇರಬೇಕು. ಒಟ್ಟು ಆತ್ಮಜ್ಞಾನಕ್ಕೆ ಏನು ಬೇಕು ಅದೆಲ್ಲ ಇರಬೇಕಾದ್ರಾಗ ಅಂಥದ್ದೇ ವಚನ. ಹಂಗೆ ವಚನ ಚನ್ನಬಸವಣ್ಣವ್ರು ನೋಡಿ ಪಾಸ್ ಆಯ್ತಂದರೆ ಅದು ವಚನ ಭಂಡಾರಕ್ಕೆ ಹೋಗ್ತಿತ್ತು. ಇಂಥ ಒಂದು ಎಲ್ಲರ ಚರ್ಚೆಯ ಮುಖಾಂತರ ಹುಟ್ಟಿರ್ತಕ್ಕಂಥ ಧರ್ಮದ ರೀ. ಇಂಥ ಧರ್ಮದಲ್ಲಿ ನಾವು ನೀವೆಲ್ಲ ಹುಟ್ಟಿರಿ ಅಂದರೆ ಇದು ದೊಡ್ಡ, ನನ್ನ ಅನಿಸಿದ ಮಟ್ಟಿಗೆ ಇದು ಒಂದು ದೊಡ್ಡ ಪುಣ್ಯ ನಮ್ಮದು ಹಿಂದಿಂದ ಯಾವುದೋ ಜನ್ಮದ ಪುಣ್ಯ ಇರ್ಬೋದು. ಜನ್ಮಾಂತರ ಅದು ಎಷ್ಟು ಮಂದಿ ನಂಬ್ತಾರೋ ಎಷ್ಟು ನಂಬರ್ ಬಿಡೋಲ್ಲ, ಅದು ಚರ್ಚೆ ಬೇಡ. ಆದರೆ ನಮ್ಮದು ಈ ಧರ್ಮದಲ್ಲಿ ಈ ತತ್ವದಲ್ಲಿ ಹುಟ್ಟಿದ ದೊಡ್ಡ ಪುಣ್ಯ. ಅದಕ್ಕೆ ಕೊನೆಯದಾಗಿ ಒಂದು ವಚನ ಹೇಳಿ ಈ ನನ್ನ ಮಾತು ಮುಗಿಸ್ತೀನಿ ರೀ. ಪ್ರಶ್ನೆಗೆ ಅವಕಾಶ ಇತ್ತು ಅಂದ್ರೆ ಆಯೋಜಕರು ಮಾಡ್ಬೋದು, ಇಲ್ಲಾಂದ್ರೆ ನೀವು ಮುಂದಾದರೂ ಪ್ರಶ್ನೆಗಳನ್ನು ಕೇಳತಕ್ಕಂಥ ಅವಕಾಶಗಳನ್ನು ಕೊಡಬೇಕಂತ ನನ್ನ ಅನಿಸಿಕೆ. ಬಸವಣ್ಣವ್ರಿಗೆ ಒಂದು ವಚನ ಕೊನೆಯದಾಗಿ ಎಲ್ಲರಿಗೂ ಅನ್ವಯಿಸ್ತದೆ ಇದು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಧ್ಯೆ. 3 ಲೈನಿನ ವಚನದಲ್ಲಿ ಸಿರಿ ಎಂಬುದೊಂದು ಸಂತೆಯ ಮಧ್ಯೆ, ಇದನ್ನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸು ಕೂಡಲ ಸಂಗಮ. ಸಂಸಾರ ಅಂದ್ರೆ ನಮ್ಮ ಜೀವನ ರೀ. ಸಂಸಾರ ಅಂದ್ರೆ ಮತ್ತೇನು ಬೇರೆ ಇಲ್ಲ. ನಮ್ಮ ಜೀವನ ಹೆಂಗದ ಅಂದ್ರೆ ಗಾಳಿಯ ಸೊಡರು, ಗಾಳಿಯಾಗಿಟ್ಟು ದೀಪ ಯಾವಾಗ ಆಗ್ತದೆ ಗೊತ್ತಿಲ್ಲ. ಈಗ ಇತ್ತಿತ್ತಲಾಗಂತೂ ನೋಡೋದತ್ರಿ, ಹಿಂಗೆ ಭಾಷಣ ಮಾಡ್ತಾನೆ ಸತ್ತವ್ರು. ನಿಮಗೆಲ್ಲ ಸೋಷಿಯಲ್ ಮೀಡ್ಯಾದಾಗ ಬರ್ತಾಯಿವೆ ನಿಮ್ಮ ಮೊಬೈಲ್ನಲ್ಲಿ. ಯಾವಾಗ ಸಹಿತ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟದು. ಸಣ್ಣ ಮಕ್ಕಳಿಗೆ 9th 10th ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಂಥ ಸಂಸಾರ ಅಂದರೆ ಇಂಥ ಜೀವನ ಅದ. ಸಿರಿನೂ ಹಂಗೆ ರೀ. ಸಿರಿ ಅಂದರೆ ಏನು? ನಮ್ಮಲ್ಲಿರ್ತಕ್ಕಂಥ ಯೌವನ, ನಮ್ಮಲ್ಲಿರ್ತಕ್ಕಂಥ ರೂಪ, ನಮ್ಮಲ್ಲಿರ್ತಕ್ಕಂಥ ಸಂಪತ್ತು, ನಮ್ಮಲ್ಲಿರ್ತಕ್ಕಂಥ ಅಧಿಕಾರ, ಇವೆಲ್ಲ ಸಿರಿ. ಇವು ಹೆಂಗಂತಾರೆ, ಎದಕ್ಕೆ ಹೋಲಿಕೆ ಮಾಡ್ತಾರೆ ರೀ ಬಸವಣ್ಣವ್ರು ಅಂದ್ರೆ, ಸಂತೆಯ ಮಂದಿ ಸಂತಿ ಹಿಂಗೆ 8 ಗಂಟೆಗೆ ಸ್ಟಾರ್ಟ್ ಆಗಿ ಭಾರಿ ಅದ್ಭುತ, ಹಿಂಗೆ ಒಂದು 2 ತಾಸ್ನಾಗ ಭಾರಿ ನಡೆದು ಏನು ಭಾಳ ವೈಭವ ನಡೆದು ಬಿಡ್ತದೆ ಸಂತಿದು. ಹಿಂಗೆ ನೋಡೋ 10 ಗಂಟೆಗೆ ಬರೀ ಕಸ. ನೀವು ರಿಟೈರ್ಡ್ ಆದ್ಮೇಲೆ ಯಾರೋ DC ಇರ್ಲಕ್ಕ, ಸರ್ ಆರಾಮಿದ್ದೀರಿ ಅಂತ ಕೇಳ್ತಾರೆ. ಅದೇ DC ಇದ್ದಾಗ ಹಂಗೆ ಮಾತಾಡ್ತಾರೆ. DC ಹೊಂಟ್ರಿ ಈ ಕಡೆ ನಡಿ ಅಂತ. ಅಂದ್ರೆ ಸಿರಿನೂ ಹಾಗೆ ಇರ್ತದೆ. ಇದನ್ನೆಚ್ಚಿ ಕೆಡಬೇಡ, ಇದಕ್ಕೆ ನಂಬಿ ಜೀವನ ಬದುಕನ್ನು ಹಾಳು ಮಾಡಬೇಡ, ಹಾಳು ಮಾಡ್ಕೋಬೇಡ. ಬಸವಣ್ಣ ಎಂಥ ಅದ್ಭುತ ಮಾತವ್ರು. ಬಸವಣ್ಣವ್ರ ವಚನಗಳು ಓದ್ಬೇಕ್ರಿ, ರೋಮಾಂಚನ ಆಯ್ತು, ಮನಸ್ಸು ಭಾಳ ಹಗರ ಆಗ್ತದೆ. ನಮ್ದು ಎಂಥವೇ ನಮ್ಗೆ ನಮ್ಮ ತಲೆಯಾಗ ಟೆನ್ಷನ್ ಇರಲಿ, ನಮ್ದು ಯಾವುದೇ ಕಷ್ಟಗಳಿರಲಿ, ಏನೇ ಇರಲಿ, ಬಸವಣ್ಣವ್ರು ಒಂದು 2 ವಚನ ಹೋದ್ರೆ ನಿರಾಳ ಆಗಿಬಿಡ್ತೀರಿ. ಅಂಥ ಆ ಶಕ್ತಿಯ ಬಸವಣ್ಣವ್ರ ವಚನಲ್ಲಿ ಅದ. ಅದಕ್ಕೆ ಇದನ್ನು ನೆಚ್ಚಿ ಕೆಡಬೇಡ, ಇದೇ ನಂಬ್ಕೊಂಡು ಕೂಡಬೇಡ, ಮರೆಯದೆ ಪೂಜಿಸು ಕೂಡಲ ಸಂಗಮನ. ಅಂದ್ರೆ ನೀವು ಸಮಾಜವನ್ನು ಪ್ರೀತಿಸಬೇಕು, ನಿಮ್ಮ ಸ್ನೇಹಿತರನ್ನು ಪ್ರೀತಿಸಬೇಕು, ನಿಮ್ಮ ಅಣ್ಣತಮ್ಮರನ್ನು ಪ್ರೀತಿಸಬೇಕು, ಈ ಪ್ರಕೃತಿಯನ್ನು ಪ್ರೀತಿಸಬೇಕು. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ. ಪ್ರತಿಯೊಂದರ ಮೇಲೆ ದಯೆ ಇರಬೇಕು. ಇದನ್ನು ಬಸವಣ್ಣವರು ಭಾಳ ಅದ್ಭುತವಾಗಿ ಭಾಳಷ್ಟು ವಚನಗಳವ ನೀವು. ಅದಕ್ಕೆ ನೀವು ಪ್ರತಿ ತಿಂಗಳ ಚರ್ಚೆ ಮಾಡ್ತಿರಲ್ಲ, ಇದೊಂದು ಆಯೋಜಕರು ತುಂಬ ಒಳ್ಳೆಯ ಇದೊಂದು ಫಂಕ್ಷನ್. ಆಯೋಜಕರಿಗೆ ನಾವು ಇಂಥ ಒಂದು ಚಿಂತನೆ ಮಾಡ್ತಾರಲ್ರಿ, ಇದನ್ನು ನಾವು ಭಾಳಷ್ಟು ಗೌರವಿಸ್ಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಬೇಕು, ಒಬ್ರಿಗೊಬ್ರು ತಿಳ್ಕೊಬೇಕು. ಭಾಳ ದೊಡ್ಡ ಸಾಹಿತ್ಯ ಅದರ ನಮ್ಮ ವಚನ ಸಾಹಿತ್ಯ. ದಯವಿಟ್ಟು ನಾವು ಅದ್ರ ಭೀ ಸುಮ್ಮನೆ ಹೇಳೋಕ್ಕಾಗಲ್ಲ ರೀ. ನಮ್ಮದು ಒಂದು ಅಧ್ಯಯನ ಇರ್ತದೆ. ಎಷ್ಟೋ ದಿನಗಟ್ಟಲೆ ಓದಿರ್ತೇವೆ, ತಿಳ್ಕೊಂಡಿರ್ತೇವೆ, ಚರ್ಚೆ ಮಾಡಿರ್ತೇವೆ, ಡಿಸ್ಕಸ್ ಮಾಡಿರ್ತೇವೆ. ಸುಮ್ಮನೆ ಏನಾರೇ ಹೇಳೋಕ್ಕಾಗಲ್ಲ ರೀ. ಏನಾರೇ ಹೇಳೋಕ್ಕಾದ್ರೆ ನೀವೇನು ಸುಮ್ಕೊಂಡಿರ್ತೀರೋ, ಅದೇನು ಹೇಳ್ತಾರೆ ರೆಡಿ ಅಂತೀರಿ, ಆ ಥರ ಅನಿಸ್ಕೋಬೇಕಾಗ್ತದೆ. ಅದಕ್ಕೆ ಈ ವಚನ ಚಿಂತನೆಗಳು ಇಲ್ಲಿ ನಡೀತಿರೋದು ಭಾಳ ನನಗೂ ಸಂತೋಷದ ವಿಷಯ ಅದ. ಮತ್ತು
ನಾನು ಸಾಧ್ಯವಾದಷ್ಟು ಈ ಕಾರ್ಯಕ್ರಮಗಳಿಗೆ ಇನ್ನು ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ನನಗೆ ಹೇಳಿರಂತಲ್ಲ, ನನಗೆ ಮೊನ್ನೆನೇ ಪರಿಚಯ ಆಗಿರಿ. ಇದು ನನಗೆ ಗೊತ್ತೂ ಇರಲಿಲ್ಲ, ಇಲ್ಲಿ ಹಿಂಗೊಂದು ಬಸವ ಕೇಂದ್ರ ಹಿಂಗದ, ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನನಗೆ ಗೊತ್ತೂ ಇರಲಿಲ್ಲ ರೀ. ಯಾಕಂದ್ರೆ ನಾವು ಹಳ್ಳಿಗೆ ಹೋಗ್ತೇವೆ, ಹೊಲಕ್ಕೆ ಭಾಳ ಬ್ಯುಸಿ ಇರ್ತೇವೆ. ನಾವು ಜಾಸ್ತಿ ನಮ್ಮ ಕೆಲಸ ಬಿಟ್ಟು ಬೇರೆ ಕಡೆ ಜಾಸ್ತಿ ಹೋಗಲ್ಲ ರೀ. ನಮ್ಮ ಬ್ಯುಸಿದು ಇರ್ತೇವೆ, ನಾವು ಬೇರೆ ಎಲ್ಲಿ ತಲೆ ಕೆಡಿಸ್ಕೊಕ್ಕೂ ಹೋಗಲ್ಲ. ಹಾಗಾಗಿ ಅವರು ಆಯೋಜಕರು ಇದು ಗೊತ್ತಾಗ್ಯದ್ರಿ, ಭಾಳ ಒಳ್ಳೆಯ ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡ್ತಾರೆ. ಅಂದರೆ ನನ್ನ ಅನಿಸಿಕೆ ಅಂದರೆ ಪ್ರಶ್ನೆಗಳು ಕೇಳಬೇಕು, ಅವ್ರ ಡೌಟ್ಗಳು ಕ್ಲಿಯರ್ ಆಗಬೇಕು. ಆ ಥರ ಒಂದು ನೀವು ಆಯೋಜನೆ ಮಾಡ್ತೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಬಸವಾದಿ ಶರಣರ ಪಾದಕ್ಕೆ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೀನಿ. ಇಲ್ಲಿವರೆಗೂ ಶಾಂತ ರೀತಿಯಿಂದ ಕೇಳಿದ ತಮಗೆಲ್ಲರಿಗೂ ಇನ್ನೊಮ್ಮೆ ಶರಣ. ಇಲ್ಲಿವರೆಗೂ ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ ಕುರಿತು